ಸೊ ರಾಜೀವ್, ನೀವು ಆಕ್ಚುಲಿ ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್? ಐ ಮೀನ್, ಐ ಹ್ಯಾವ್ ಟು ಮೆನ್ಷನ್ ದಿಸ್ ಆಸ್ ಅ ಜಕ್ಸ್ಟಪೊಸಿಷನ್, ರೈಟ್? ನೀವೇನ್ ಹೇಳಿದ್ರಿ ಅಂದ್ರೆ, ಇವತ್ತು ಇಂಡಿಯಾನಲ್ಲಿ ಒಳ್ಳೆ ಸ್ಟಾರ್ಟ್ಅಪ್ ಕಲ್ಚರ್ ಬಂದಿದೆ ಅಂದ್ರೆ ಅದಕ್ಕೆ 60, ಐ ಮೀನ್ ಅಂದ್ರೆ ಅದಕ್ಕೆ ಇನ್ಫೋಸಿಸ್, ವಿಪ್ರೋ ಅಂತ ದೊಡ್ಡ ದೊಡ್ಡ ಸರ್ವಿಸ್ ಕಂಪನಿಗಳು ಒಂದು ರೋಲ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಯಾಕಂದ್ರೆ ಯು ರೈಟ್, ಅದು ಇಟ್ ಅಟ್ರಾಕ್ಟ್ಸ್ ಪೀಪಲ್. ಅಂದ್ರೆ IT ಕಂಪನಿಗಳಿಗೆ ಬುನಾದಿ ಬಹುಶಃ ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಆಗಿದ್ದು ಅಂದ್ರೆ ಅವಾಗಿನ ಕಾಲದ HAL ಇತ್ಯಾದಿ ಇತ್ಯಾದಿ ಬಂದು ಎಸ್ಟಾಬ್ಲಿಷ್ ಆಗಿ ಒಂದು ವರ್ಕ್ ಫೋರ್ಸ್ ಅಥವಾ ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇಕಾಲಜಿ ಶುರುವಾಗಿ ಬಂದಿದ್ದು. ಅಂದ್ರೆ ಇಟ್ ಇಸ್ ಅ ಜನರಲ್ ಲೆಸನ್, ರೈಟ್? 60 ವರ್ಷದಿಂದ ಏನೂ ಆಗಿಲ್ಲ, 70 ವರ್ಷದಿಂದ ಏನೂ ಆಗಿಲ್ಲ ಅನ್ನೋ ಒಂದು ಕಾನ್ವರ್ಸೇಷನ್ಗೆ ಯು ಕಾಂಟ್ ಹ್ಯಾವ್ ಎನಿಥಿಂಗ್ ಕ್ರಿಯೇಟೆಡ್ ವಿತೌಟ್ ಎ ಬೇಸ್. ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಲರ್ನಿಂಗ್ ಅಂಡ್ ಅ ಲೆಸನ್ ಫಾರ್ ಆಲ್ ಆಫ್ ಅಸ್. ಯಾಕಂದ್ರೆ ನಾವು ತುಂಬಾ ಈಸಿಯಾಗಿ ಸಿಚುವೇಶನ್ ಅನಲೈಸ್ ಮಾಡಕ್ ಹೋಗ್ತೀವಿ, ಏನೂ ಆಗಿರ್ಲಿಲ್ಲ, ಎಲ್ಲ ಇವಾಗ ಆಗಿರೋದು, ಅಥವಾ ಅಂಡ್ ಸೋ ಆನ್, ರೈಟ್? ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಪಾಯಿಂಟ್. ಈಗ ನೀವೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಕೆಲವು ಕಂಪನೀಸ್ ಒಂದ್ 10 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ರೈಟ್? ಕೆಲವು ಕಂಪನೀಸ್ ಒಳ್ಳೆ ಪ್ರಾಫಿಟ್ ಆಗತ್ತೆ, ಕೆಲವು ತೋಪ್ ಹೊಡಿಯತ್ತೆ, ಇನ್ನೊಂದು ಸೂಪರ್ ಡ್ಯೂಪರ್ ಹಿಟ್ ಆಗತ್ತೆ ಅಂತ ಒಂದು ಗೆಸ್ ಮಾಡಿರ್ತಾರೆ 10 ಕಂಪನಿನಲ್ಲಿ ಇದು ಹಿಂಗೆ ಆಗ್ಬೋದು ಅಂತ. ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡಿ ಬಾಸ್, ಬೇಜಾನ್ ಕಾಸ್ಟ್ ಮಾಡಿರೋ ಕಂಪನಿ ವರ್ಲ್ಡ್ ವೈಡ್ ಲೆವೆಲ್ ಅಲ್ಲಿ. ಜಸ್ಟ್ ಗಿವ್ ಅಸ್ ಅನ್ ಐಡಿಯಾ ಆಫ್ ಹೌ ಮಚ್ ಪರ್ಸೆಂಟೇಜ್ ಪ್ರಾಫಿಟ್ ಇಟ್ ವುಡ್ ಹವ್ ಬೀನ್ ಮೇಡ್. ಫಾರ್ ಎಕ್ಸಾಂಪಲ್ ಟ್ವಿಟರ್ ಆಗ್ಲಿ ಅಥವಾ ವಾಟ್ ಎವರ್, 1% ಕೊಡಿ, ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಎಫ್ ಡಿ ನಲ್ಲಿ 4%, 5% ಎಲ್ಲ ತಗೊಂಡು ಖುಷಿ ಪಟ್ಟ ಜನ ನಾವು. ಬಟ್ ವೆಂಚರ್ ಕ್ಯಾಪಿಟಲಿಸ್ಟ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಎರ್ನ್ ಮಾಡ್ತಾರೆ ಅನ್ನೋದನ್ನ ಹೇಳಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಬಿಸಿಯಾದ ಅಕ್ಕಿ ರೊಟ್ಟಿ, ಚಟ್ನಿ ಪುಡಿ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಆದರೆ ಒಳ್ಳೆ ಟೇಸ್ಟು ಹೋಟ್ಲಲ್ಲಿ ಸಿಗಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ನಮ್ಗೆ ಟೈಮೇ ಆಗಲ್ಲ ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಮದಾಗಿದ್ದರೆ ipaaka.comಗೆ ಭೇಟಿ ನೀಡಿ. ಚಡ್ಡಿ ಬಡ್ಡಿ ಕಾಂಬೋ ಅಂತ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಪುಡಿ ರಿಲೀಸ್ ಮಾಡಿದ್ದಾರೆ. www.ipaaka.com ಕೂಪನ್ ಕೋಡ್ AK10 ಅಂತ ನೀವು ಕೊಟ್ಟರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ, ipaaka.com ಭೇಟಿ ನೀಡಿ. ಟಿಂಗ್ ಟಾಂಗ್. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಸೊ ಇದನ್ನ 2 ಲೆವೆಲ್ ಅಲ್ಲಿ ಆನ್ಸರ್ ಮಾಡ್ತೀನಿ, ರೈಟ್? ಫಸ್ಟ್ ಒಂದು ಸಿಂಗಲ್ ಕಂಪನಿಲಿ ಎಷ್ಟು ರಿಟರ್ನ್ ಮಾಡಬಹುದು ಅಂತ ಮಾತಾಡೋಣ, ರೈಟ್? ಬಿಗ್ ಎಕ್ಸಾಂಪಲ್, ನೀವು ಫೇಸ್ಬುಕ್, ಟ್ವಿಟರ್ ಅಂದ್ರೆ ಕ್ಲೋಸರ್ ಹೋಮ್ ತಗೊಳ್ಳೋಣ ಎಕ್ಸಾಂಪಲ್. ರೀಸೆಂಟ್ಲಿ ನೈಕಾ ಅಂತ ಕಂಪನಿದ IPO ಆಯ್ತು ನೋಡಿ. ಹೌದು, ನೈಕಾ ಅಂತ ಕಂಪನಿದ IPO ಆಯ್ತು. ಆ ಕಂಪನಿಲಿ ಈಗ ಇವ್ರು ವಾಸುಕಿ ಕೇಳ್ದಂಗೆ ಫಸ್ಟ್ ಆ ಕಂಪನಿಲಿ ಏಂಜಲ್ ಫ್ರೆಂಡ್ಸ್ ಫ್ಯಾಮಿಲಿ ಫೂಲ್ಸ್ ಇದ್ರು, ಆಮೇಲೆ ಏಂಜಲ್ ಇನ್ವೆಸ್ಟರ್ಸ್ ಇದ್ರು, ಆಮೇಲೆ VC ಫಂಡ್ ಬಂದ್ರು. VC ಫಂಡ್ ಇನ್ವೆಸ್ಟ್ ಮಾಡಿದವರು ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾರ್ಮಲಿ ಐ ಥಿಂಕ್ ಆ ಫಂಡ್ ನನಗೆ ಗೊತ್ತಿರೋ ಪ್ರಕಾರ 2 ಮಿಲಿಯನ್ ಏನೋ ಆ ಕಾಲದಲ್ಲಿ ಆಗ್ತಿದ್ರು, ಒಂದು 10-12 ವರ್ಷ ಮುಂಚೆ, 10 ವರ್ಷ ಮುಂಚೆ. ಅಂದ್ರೆ ಒಂದು 14-15 ಕೋಟಿ 20 ಕೋಟಿ ಅಂತ ಹಾಕಿರ್ತಾರೆ ಇನ್ವೆಸ್ಟ್ಮೆಂಟ್. ಆ VC ಫಂಡ್ ಒಂದು 22 times ಆಫ್ ದೇರ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ವಾಪಸ್ ಬಂತು 12 ವರ್ಷದಲ್ಲಿ. ಅಂದ್ರೆ ನೀವು 20 ಕೋಟಿ ಹಾಕಿದ್ರಿ ಅಂತ ಇಟ್ಕೊಳ್ಳಿ ಬಹುಶಃ, ಅಂದ್ರೆ ಅವ್ರಿಗೆ 240 crores ವಾಪಸ್ ಬಂತು. ಅದೇ ಆ VC ಫಂಡ್ ಮುಂಚೆ ಇನ್ವೆಸ್ಟ್ ಮಾಡೋದವ್ರು, ಏನೋ ಅವ್ರ ಫೌಂಡರ್ ಫ್ರೆಂಡ್ ಯಾರೋ ಇನ್ವೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ನಂಗೆ ಗೊತ್ತಿಲ್ಲ ಡೇಟಾ, ಬಟ್ ಈಸಿಲಿ ಐ ಕ್ಯಾನ್ ಸೇ VC ಫಂಡೇ 20x ಮಾಡಿದ್ದಾರೆ ಅಂದ್ರೆ ಅವರು 35x 40x ಆಫ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಐ ನೋ ಫಾರ್ ಅ ಫ್ಯಾಕ್ಟ್ ದಟ್ ದೇರ್ ಆರ್ ಇಂಡಿವಿಜುವಲ್ಸ್, ಓಲಾಲಿ ಇನಿಷಿಯಲಿ ಇನ್ವೆಸ್ಟ್ ಮಾಡಿದವರು ಈ ದೊಡ್ಡ ಇನ್ವೆಸ್ಟರ್ ಬಂದಾಗ ಅವ್ರದ್ದು ಶೇರ್ ಪರ್ಚೇಸ್ ಮಾಡ್ಬಿಟ್ರು. ಅವರು ಈ ಆಲ್ಮೋಸ್ಟ್ ಎನಿವೇರ್ ಬಿಟ್ವೀನ್ 50 to 100x ಆಫ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ನೀವು ಅವ್ರು 2 ಲಕ್ಷ ಹಾಕಿದ್ರೆ 2 ಕೋಟಿ ವಾಪಸ್ ಸಿಕ್ಕಿರತ್ತೆ ಅವ್ರಿಗೆ. ದಿಸ್ ಈಸ್ ಅಟ್ ಅ ಕಂಪನಿ ಲೆವೆಲ್, ರೈಟ್? ಅಂಡ್ ಐ ಆಮ್ ಗಿವಿಂಗ್ ಯು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಆಫ್ ಸಕ್ಸೆಸ್ಫುಲ್, ದ ಬಿಗ್ ಒಂಥರ ದೊಡ್ಡ ಸಕ್ಸೆಸ್ ಆಗಿರೋದು. ಸೆಕೆಂಡ್ ಥಿಂಗ್ ನಾನು ಏನ್ ಹೇಳ್ಬೇಕು ಅಂದ್ರೆ, ಓಕೆ ಇದೆಲ್ಲ ಸೂಪರ್ ಸ್ಟಾರ್ ನೀವು ಹೇಳ್ದಂಗೆ ತೋಪ್ ಹೊಡೆದಿರೋ ಕಂಪನಿಗಳು, ಮಾಡರೇಟ್ ಲೆವೆಲ್ ಕಂಪನಿಗಳು ಇರುತ್ತೆ. ಅದರಲ್ಲಿ ಹೆಂಗೆ ನೀವು ಎಷ್ಟು ರಿಟರ್ನ್ ಇರ್ಬೋದು ಅಂದ್ರೆ ಇಟ್ ರೇಂಜಸ್ ಬಿಟ್ವೀನ್ 5x to 10x ಆರ್ 4x to 8x. ನಾವು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 25 ಲಕ್ಷ. ನಾನು ನಿಮ್ಗೆ ಹೇಳಿದ್ನಲ್ಲ, ಕೋಕ್ ಕ್ಯೂಬ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ 5 ಲಕ್ಷ ಅಂತ 2009 ಅಲ್ಲಿ.
ನಮ್ ಸರ್ದಾರ್ ಕಂಪನಿಲಿ. ಅವ್ನ್ ಆಕ್ಚುಲಿ ಬೈ ದ ವೇ ಅವ್ನ್ ಸರ್ದಾರ್ ಹರ್ಪ್ರೀತ್ ಸಿಂಗ್ ಗ್ರೋವರ್ ಅಂತ ಒಂದು ಬುಕ್ ಬರ್ದಿಯಾನೆ. ಲೆಟ್ಸ್ ಬಿಲ್ಡ್ ಅ ಕಂಪನಿ ಅ ಸ್ಟಾರ್ಟ್ಅಪ್ ಸ್ಟೋರಿ ಮೈನಸ್ ದ ಬುಲ್ಶಿಟ್ ಅಂತ. ನಾನು ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ ಚಾನಲ್ ಅಲ್ಲಿ ನನ್ನ ಹೆಸರಿದೆ ಬುಕ್ ಅಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎನಿವೇ, ಬಟ್ ಆ ಕಂಪನಿಲಿ ಇಟ್ ವಾಸ್, ನಾನ್ ಇನ್ವೆಸ್ಟ್ ಮಾಡಿದ 5 ಲಕ್ಷ ಹಾಕಿದ್ದು 7 ವರ್ಷದಲ್ಲಿ. It was not a company that did very well. I mean, it did well, right? But it did not become the next Twitter or Nykaa or Ola or anything like that. It was a B2B tech company. My return in a 7-year period was 5x of my investment. Actually, it went up to almost 6x through payouts. So, and it was not a star company. Nanige belief in startup investing ella nange tumba bandiddu because of that is that ಒಂದು small portion of money ನೀವು ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ತುಂಬಾ ಇದೆ, ಫುಲ್ ಬೋಡಿಸ್ಕೊಂಡು ಹೋಗ್ಬೋದು. ಬಟ್ ಅದು ರಿಟರ್ನ್ ಕಿಕ್ ಹೊಡೆದ್ರೆ 5 ಲಕ್ಷ ಕ್ಯಾನ್ ಬಿಕಮ್ 30-35 lakhs. ಅದು ಬೇರೆ ಯಾವ ಅಸೆಟ್ ಕ್ಲಾಸ್ ಅಲ್ಲೂ ಆ ತರ ಚಾನ್ಸ್ ಇಲ್ಲ. ಒಂದ್ ಕಾಲದಲ್ಲಿ 2002-5 ರಿಯಲ್ ಎಸ್ಟೇಟ್ ಅಲ್ಲಿ ಇತ್ತು, ಅದು ಆಗೋಯ್ತು. ಈಗ ಲ್ಯಾಂಡ್ ಅಪಾರ್ಟ್ಮೆಂಟ್ ತಗೊಂಡ್ ಮಾಡ್ಬೋದಿತ್ತು, ಆ ಕಾಲನೂ ಆಗೋಯ್ತು. ಬಟ್ ದಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರ್. ಲಾಸ್ಟ್ ಪಾರ್ಟ್ ಆಫ್ ದ ಆನ್ಸರ್ ಹೇಳ್ತೀನಿ ಮುಕುಂದ್, ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್. ಒಂದು ಫಂಡ್ ಇನ್ವೆಸ್ಟ್ ಮಾಡಿದಾಗ ನೀವು ಹೇಳಿದ್ರಲ್ಲ 10 ಕಂಪನಿ ಇನ್ವೆಸ್ಟ್ ಮಾಡ್ತಾರೆ, 15 ಕಂಪನಿ ಇನ್ವೆಸ್ಟ್ ಮಾಡ್ತಾರೆ, 4 ಮಾಡರೇಟ್ ಹೋಗುತ್ತೆ, 4 ಡಮಾರ್ ಆಗುತ್ತೆ, 4 ಸೂಪರ್ ಹೊಡಿಯುತ್ತೆ. ಅದ್ ಎಲ್ಲ ಸೇರಿದಾಗ ನಾನೊಂದು ಫಂಡ್ ಓಡಿಸಿದಾಗ ನಾನು ನನ್ನ ಇನ್ವೆಸ್ಟರ್ಗೆ ಏನ್ ಹೇಳ್ತೀನಿ, ನಾನ್ ನಿಂಗೆ ಮ್ಯೂಚುವಲ್ ಫಂಡ್, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಡೈರೆಕ್ಟ್ ಆಗಿ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಇನ್ವೆಸ್ಟ್ ಮಾಡಿದಾಗ ಐ ಆಮ್ ಲೈಕ್ ಅ ಮ್ಯೂಚುವಲ್ ಫಂಡ್ ಫಾರ್ ಸ್ಟಾರ್ಟ್ಅಪ್ ಇನ್ವೆಸ್ಟಿಂಗ್. ಸೊ ನೀವು ನನಗೆ ಒಂದು ದುಡ್ಡು ಹಾಕಿದ್ರೆ ಅದು 15 ಕಂಪನಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ನೋಡಿ. ಸೊ ನಾನೊಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತೀನಿ. ಅದ್ರಲ್ಲಿ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದಾಗ ನಾವು ಟಾರ್ಗೆಟ್ ಮಾಡೋದು ಓಕೆ, ಒಂದು 30-35% IRR ಬರಬೇಕು. ಅಂದ್ರೆ ಮ್ಯಾನ್ಯುವಲ್ ರಿಟರ್ನ್ ನಿಮಗೆ 30% ಕೊಡ್ತೀನಿ, ಅದು ನಮ್ ಟಾರ್ಗೆಟ್ ಇರುತ್ತೆ. ಅದು ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ 4 ಡಮಾರ್ ಆಗುತ್ತೆ, 4 ಮಾಡರೇಟ್ ಆಗುತ್ತೆ, 4 ತೋಪ್ ಆಗುತ್ತೆ. ಆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದು ನಮ್ ಕರ್ತವ್ಯ, ಅದೇ ನಮ್ ರೋಲ್ ಆಸ್ ಅ ಫಂಡ್ ಮ್ಯಾನೇಜರ್. ನಮ್ ಟಾರ್ಗೆಟ್ ಇಸ್ 30%, ಗ್ಯಾರಂಟಿ ಇಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಬಿಸ್ನೆಸ್. ನಾನು ನಿಮ್ಗೆ ಏನು ಗ್ಯಾರಂಟಿ ಕೊಡಲ್ಲ, ನಾನು 30% ಟಾರ್ಗೆಟ್. ನೀವು ಒಂಥರ ಕರೆಕ್ಟ್, ನೀವು ಒಂಥರ ಕನ್ನಡ ಫಿಲಂ ನಿರ್ಮಾಪಕರ ತರ ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಇಲ್ಲ ಬಟ್ ಅಟ್ಲೀಸ್ಟ್ ಅವ್ರಿಗೆ OTT ನಲ್ಲಿ ರೀಮೇಕ್ ರೈಟ್ ಅವು ಇವು ಅಂತ ಕಾಸ್ಟ್ ಮಾಡ್ಕೋತಾರೆ. ಬಟ್ ನೀವು ಓಕೆ, ಎನಿವೆ ನೋ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ರೈಟ್. ಸುಮಾರು ಜನ ಹಿಂಗೆ ಮಾತಾಡ್ತಾ ಇರ್ತಾರೆ. ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಕ್ಲಾಸ್ ಆಲ್ಸೋ. ರಾಜೀವ್, ಫಂಡಿಂಗ್ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ ಹಂಗಂದ್ರೆ ಏನು ಶಿವ? ಎಷ್ಟ್ ಕಾಸಿದ್ರೆ ಟೈಪ್ ಎ, ಎಷ್ಟ್ ಕಾಸಿದ್ರೆ ಟೈಪ್ ಸಿ, ಎಷ್ಟು ದುಡ್ಡು ಬೇಕು, ಹೆಂಗೆ ಅಂತ ಒಂದ್ ಸ್ವಲ್ಪ ಕ್ಯಾನ್ ವಿ ಟಾಕ್ ಅಬೌಟ್ ದಟ್? ನೀವು ಇದು ಈ ಸೀರೀಸ್ ಎ, ಸೀರೀಸ್ ಬಿ ಅದೇ ಹೇಳ್ತಾ ಇದ್ದೀರಾ ಅಲ್ವಾ? ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನ್ ಅದೆಲ್ಲ ಒಂಥರ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಏನೋ ಒಂಥರ ಕಾಸ್ಟ್ ಇನ್ ಸ್ಟೋನ್ ಡೆಫಿನೇಷನ್ ಇಲ್ಲ. ನಾನು ಈ ಬಿಸ್ನೆಸ್ ಅಲ್ಲಿ ಬಂದಾಗ ಸೀರೀಸ್ ಎ ಅಂದ್ರೆ $1 to $2 million ಇತ್ತು ಸರ್. ಅವಾಗ $50 ಇತ್ತು. 10-15 ಕೋಟಿ ವಾಸ್ ದ ಸೀರೀಸ್ ಎ. ಇವಾಗ ಸೀರೀಸ್ ಎ ಕ್ಯಾನ್ ಗೋ ಆಲ್ ದ ವೇ ಟು 7 million, 8 million, 10 million. ಸೊ ಇಟ್ ಈಸ್ ಆಲ್ ಮಾರ್ಕೆಟ್ ಕಂಡೀಷನ್ಸ್, ಅದ್ರದ್ದೇನ್ ಇದಿಲ್ಲ. ಬಟ್ ಇನ್ ಜನರಲ್ ನೀವು ಒಂದು ಲ್ಯಾಡರ್ ಹಾಕಿದ್ರೆ, ಲೈಕ್ ವಾಸುಕಿ ಸೆಡ್, ಫಸ್ಟ್ ಇಸ್ ಏಂಜಲ್ ಮನಿ, ಫಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಅಂಡ್ ದೆನ್ ಏಂಜಲ್ ಮನಿ. ಅದು ನಾರ್ಮಲಿ ರೇಂಜ್ ಏನಂದ್ರೆ ನೀವು ಎನಿವೇರ್ ಬಿಟ್ವೀನ್ 25 lakhs to 1 crore, 2 crores. ಆಮೇಲೆ ಸೀಡ್ ಇನ್ವೆಸ್ಟರ್ಸ್ ಅಂತ ಒಂದು ಕ್ಯಾಟಗರಿ ಇರ್ತಾರೆ, ಸೀಡ್ VC ಫಂಡ್ಸ್. ನಾವು ಅರಳಿ ವೆಂಚರ್ಸ್ ಇಸ್ ಅ ಸೀಡ್ VC ಫಂಡ್. Seed VC fund will invest between in a single company ಅವರು between 1 to 3-4 crores invest ಮಾಡ್ತಾರೆ, up to $500,000, $100,000 to $500,000, 1 to 3-4 crores. ಆಮೇಲೆ you have these pre-series A ಅಂತಾರೆ, series A ಅಂತಾರೆ. ಅದು ಏನಂದ್ರೆ anywhere between pre-series A ಅಂದ್ರೆ 2 million, series A ಅಂದ್ರೆ ಒಂದು 5 million, 35 ಕೋಟಿ, ಅಂಡ್ ಅಲ್ಲಿಂದ ಮೇಲೆ ಹೋಗ್ತಾ ಹೋಗುತ್ತೆ series B. ಬಟ್ ಕ್ಲಿಯರ್ ಡೆಫಿನೇಷನ್ಸ್ ಇಲ್ಲ, ವಾಟರ್ ಟೈಟ್ ಇಲ್ಲ. Right, and it all represents every time raise ಆದಾಗ it means there is greater validation of the idea. Bigger investor ಬಂದ, ಅವನಿಗೂ ಬಿಲೀಫ್ ಬಂತು, ಅವ್ರಿಗೂ ಬಿಲೀಫ್ ಬಂತು, ಅವರು ಇನ್ವೆಸ್ಟ್ ಮಾಡಿದ್ರು. ಸ್ಮಾಲರ್ ಇನ್ವೆಸ್ಟರ್ ನಮ್ಮಂತವ್ರಿಗೆ ಅದೊಂದು ಇಂಪಾರ್ಟೆಂಟ್ ಮೆಟ್ರಿಕ್. ಅದು ನಾನು ಹೇಳ್ತೀನಿ, ನಂದು ಮೈ ಪೋರ್ಟ್ಫೋಲಿಯೋ ಹ್ಯಾಸ್ an 87% ಫಾಲೋ ಆನ್ ರೇಷೋ. ಅಂದ್ರೆ ನಾನು ಇನ್ವೆಸ್ಟ್ ಮಾಡಿರೋ ಕಂಪನಿಯಲ್ಲಿ 90% ಕಂಪನಿಲಿ ಬೇರೆ ದೊಡ್ಡ ಫಂಡ್ ಬಂದು ಇನ್ನೂ ದೊಡ್ಡ ರೌಂಡ್ ಆಗಿದೆ. ಸೊ ನನ್ನ ಇನ್ವೆಸ್ಟರ್ಸ್ ಒಂಥರ ಹಾಯ್, ನಮ್ ದುಡ್ಡು ಇನ್ನೂ ಮುಳುಗಿಲ್ಲ ಅಂತ, ಇನ್ನೂ ಇದೆ ಅಂತ ಇದು.
ಸೊ ದಟ್ ಈಸ್ ದಿ ಲ್ಯಾಡರ್. ಐ ಡೋಂಟ್ ನೋ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಇದ್ರೆ ಅಡ್ರೆಸ್ ಮಾಡ್ತೀನಿ. ಇಲ್ಲ, ಐ ಥಿಂಕ್ ಯು ಆನ್ಸರ್ಡ್ ದಟ್ ಕ್ವೆಶನ್ ಫೈನ್. ಈಗ ನೀವು ಮಾತಾಡ್ತಾ ಇದ್ರಿ ಅಲ್ವಾ, ಎಷ್ಟು ಸ್ಕೇಲಬಲ್ ಆಗಿದೆ ಐಡಿಯಾ, ಮತ್ತೆ ಎಷ್ಟು ಗ್ರೋತ್ ಆಗ್ಬೋದು, ಆಂಬಿಷನ್ ಏನು, ಆ 3 ಪ್ಯಾರಾಮೀಟರ್ಸ್ ಇದೆ ರೈಟ್, ಫಾರ್ ದೆಮ್ ಟು ಡಿಸೈಡ್ ಇದು ಸಕ್ಸಸ್ ಆಗತ್ತಾ ಫೇಲಿಯರ್ ಆಗತ್ತಾ ಅಂತ. ಯೂಶಲಿ ಅದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಡಿಸೈಡ್ ಮಾಡಕ್ಕೆ, ಇದು ಫ್ಲಾಪ್ ಇದು ಹಿಟ್ ಅಂತ? ಯಾಕಂದ್ರೆ ಎಂಡ್ ಆಫ್ ದ ಡೇ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ರೈಟ್. ಅವರಲ್ಲೂ ಸಂಕನ್ ಕಾಸ್ಟ್ ಫ್ಯಾಲಸಿ ಇರುತ್ತೆ. ಅಂದ್ರೆ ಅಯ್ಯಯ್ಯೋ ಹಾಕಿದ ಅಟ್ಲೀಸ್ಟ್ ಹೆಂಗೋ ಒಂದ್ ಸ್ವಲ್ಪ ತಗೊಂಡು ಹೋಗೋಣ ಅಂತ ಇರುತ್ತೆ. ಅಥವಾ ನಾನು ಯೋಗ ಮಾಡ್ತೀನಿ ದಿನ ಗುರು, ಬಟ್ ಒಂದು ಯೋಗ ಆ್ಯಪಿಗೆ ನನ್ನ ಬೆಂಬಲ ಎಂದೆಂದೂ ಇರುತ್ತೆ. ಆತರ ಒಂದು ಮೆಂಟಲ್ ಮಾಡೆಲ್ಸ್ ಇರುತ್ತಲ್ವಾ. ಬೈ ದ ವೇ, ಮೆಂಟಲ್ ಮಾಡೆಲ್ಸ್ ಮೇಲೆ ಒಂದು ಎಪಿಸೋಡ್ ಮಾಡಿದೀವಿ, ಅದು ಶೋ ನೋಟ್ಸ್ ಅಲ್ಲಿ ಲಿಂಕ್ ಹಾಕ್ತಿವಿ, ಕೇಳಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಸೊ ಈ ತರ ಮೆಂಟಲ್ ಮಾಡೆಲ್ಸ್ ಇಂದ ಹೌ ಡು ಏಂಜಲ್ ಇನ್ವೆಸ್ಟರ್ಸ್ ಎಸ್ಕೇಪ್? ಅವರು ಇದನ್ನ ಹೆಂಗೆ ತಡೆ ಮಾಡ್ತಾರೆ? ಅಂದ್ರೆ ಲವ್ ಆಗ್ಬಿಟ್ರೆ ಕಾಸು ಹಾಕ್ತಾನೆ ಹೋಗ್ತೀವಲ್ವಾ, ಅದನ್ನ ಹೆಂಗೆ ಲವ್ ಅಲ್ಲ ಒಂದ್ ಸ್ವಲ್ಪ ಹಿಂದೆ ಹೋಗೋಣ ಅಂತ. ವೆನ್ ಡು ದಟ್ ಡಿಸೈಡ್? ವೆನ್ ಡು ಯು ಡಿಸೈಡ್ ದಟ್? ವೆನ್ ಡು ಐ ಡಿಸೈಡ್ ಆಸ್ ಅ VC fund, you mean? Yeah, as a VC fund. ಸೊ ನೀವು ಎರಡು ಹೇಳಿದ್ರಿ ಅಲ್ಲ, there is a big, actually a big difference. ಏಂಜಲ್ ಇನ್ವೆಸ್ಟರ್, ನಾನು ನನ್ನ ಕಾಸು ಹಾಕಿದ್ರೆ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈ ಸೆಲ್ಫ್. ಸೊ ನೀವ್ ಹೇಳ್ದಂಗೆ ನಾನ್ ಯೋಗ ಫ್ಯಾನು, ನಾನ್ ಫಿಟ್ನೆಸ್ ಫ್ಯಾನು, ಈ ಹುಡುಗ ನಾನು ಇವ್ನ ಹಿಂದೆ ನಿಂತಿರ್ತೀನಿ, ಆಗ್ತಾನೆ ಇರ್ತೀನಿ, ನಾನು ದಿನ ಎವ್ರಿ ಮಂತ್ ಅವ್ನಿಗೆ 50,000 ಕೊಡ್ತೀನಿ. ಸೊ ಆಕ್ಚುಲಿ ವೆನ್ ಯು ಇನ್ವೆಸ್ಟ್ ಯೋರ್ ಓನ್ ಮನಿ ಈಸ್ ದ ಮೋಸ್ಟ್ ಡೇಂಜರಸ್, ಬಿಕಾಸ್ ದೆನ್ ಈಗೋ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಈಗೋ ಬರುತ್ತೆ, ನಮ್ದು ಪ್ಯಾಷನ್ ಬಂದ್ಬಿಡುತ್ತೆ, ಎವ್ರಿಥಿಂಗ್ ಎಕ್ಸೆಪ್ಟ್ ರೀಸನ್ ವಿಲ್ ಕಮ್ ಇನ್ ಪರ್ಸನಲ್ ಇನ್ವೆಸ್ಟಿಂಗ್, ಸ್ಪೆಷಲಿ ವೆನ್ ಯುರ್ ಇನ್ವೆಸ್ಟಿಂಗ್ ಇನ್ ಹೈ ರಿಸ್ಕ್ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್. ಅದೇ ವೆನ್ ಯು ಲುಕ್ ಆಸ್ ಅ VC fund, ಸಮ್ ಆಫ್ ದಟ್ ಗೆಟ್ಸ್ ಒಂಥರ ಕ್ಯಾಲಿಬ್ರೇಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಬರೀ ನನ್ ದುಡ್ಡು ಇದೆ, ಬಟ್ ನನ್ ದುಡ್ಡು ಅಲ್ಲದೆ ನಾನು ರೆಪ್ರೆಸೆಂಟಿಂಗ್ 50, 60, 70 ಪೀಪಲ್ಸ್ ಮನಿ. ಸೊ ಒಂದು ಪ್ರೋಸೆಸ್ ಇರುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಕಮಿಟಿ ಅಂತ ಇರುತ್ತೆ. ಬರೀ ನಾನು ನಮ್ಮ ಪಾರ್ಟ್ನರ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಂಗೆ ಡಿಸಿಷನ್ ತಗೊಳಕ್ ಆಗಲ್ಲ. ನಾವು ಒಂದು ಇನ್ವೆಸ್ಟ್ಮೆಂಟ್ ಸಮರಿ ಮಾಡ್ಬೇಕು, ಕಮಿಟಿ ಮುಂದೆ ಇಡಬೇಕು. ಆ ಕಮಿಟಿಲಿ ಇಂಡಿಪೆಂಡೆಂಟ್ ಮೆಂಬರ್ಸ್ ಇರ್ತಾರೆ, ಅವ್ರು ನಮ್ಗೆ 10 ಕ್ವೆಶ್ಚನ್ ಕೇಳ್ತಾರೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೆಕ್ ಮಾಡ್ತಾರೆ. ನೀನೇನೋ ಇನ್ವೆಸ್ಟ್ ಮಾಡೋನು ತಮ್ಮ, ನಿನ್ ಫ್ರೆಂಡಾ, ಅದೆಲ್ಲ ಕ್ವೆಶ್ಚನ್ ಇರುತ್ತೆ. ಫ್ರೆಂಡ್ ಆಗಿದ್ರು ಯಾಕೆ ಮಾಡ್ತಿದ್ಯಾ? ಸೊ ದಟ್ ಪ್ರಾಸೆಸ್, ಆ ರಿಗರ್, ಆ ಡಿಸಿಪ್ಲಿನ್ ಇರೋದ್ರಿಂದ ದಿ objectivity comes into the decision. But ನಿಮ್ಮ question was also the other part of your question was that, when does an investor say, okay boss, support agid saako, this is a write off? That was your other kind of question, alva? Correct. There is no science to that, Mukund. ಏನು ಸೈನ್ಸ್ ಇಲ್ಲ ಅದು. It is an art, right? Actually, frankly, a lot of this business is a combination of a science and an art, but this particular thing is an art, right? How do you invest? In some seed stage, when founders come to us and pitch a concept or an idea or a business, revenues iralla, cash flow iralla, but we have to make a decision, right? So, but that is a combination of the science and art. I gave you some of the criteria, but when you keep supporting, yes, there are factors that you decide, right? You look for signals. Market change ಆಗ್ತಾ ಇದೆಯಾ, but it will start to become evident to you saying ಯಾಕೆ ಇದು ವರ್ಕ್ ಆಗ್ತಿಲ್ಲ ಅಂತ. Normally 3 reason ಇರುತ್ತೆ ಸರ್. One reason is you are ahead of time in the market. Second reason is you are too late in the market. ಅದು ಎರಡು ಎಸ್ಟಾಬ್ಲಿಷ್ ಆಗುತ್ತೆ. ಮೂರನೇ ರೀಸನ್, there can be many reasons, I'm just putting 3 or 4, is ಟೀಮ್ ಅಲ್ಲಿ ಏನೋ ಕಿರಿಕಾಯ್ತು. ನಮ್ಮ ಅರ್ಲಿ ಸ್ಟೇಜ್ ಇದರಲ್ಲಿ ಅದು ತುಂಬಾ ಇರುತ್ತೆ. ಸೊ ಟೀಮ್ಗಳಲ್ಲಿ ಕಿರಿಕ್ ಆಗಕ್ ಶುರು ನಾವು ನೋಟಿಸ್ ಮಾಡಿದ್ರೆ, ಅವಾಗ ನಾವು we will start to say, okay boss, how do we get out of this investment? Get out ಅಂದ್ರೆ not just us, but we will say, how do we exit this investment? Should we start to navigate this company, ಸೇಲ್ ಮಾಡಕ್ಕೆ ಅದು ಇದು ಇನ್ ಬೇರೆ ದುಡ್ಡು ಎತ್ತೋದು ಕಷ್ಟ ಆಗ್ಬೋದು. ಈ ತರ look for signs. Are you ahead of market? Is market behind you? ಕಾಂಪಿಟೇಟರ್ಸ್ ಬಂದ್ಬಿಟ್ಟು 3-4 ಜನ ಅದೇ ಇದಕ್ಕೆ ತುಂಬಾ ದುಡ್ಡು ರೇಸ್ ಮಾಡ್ಬಿಟ್ರೆ, ನೀವು ಎಷ್ಟೇ ಗ್ರೇಟ್ ಟೀಮ್ ಇದ್ರೂನು you have to see the writing on the wall. ಅವಾಗ ಓಕೆ, ಅವ್ರಿಗೆ ಹೋಗಿ ಮಾರ್ಬಿಡೋದಾ, ಅವ್ರಿಗೆ ಹೋಗಿ ಮಾಡ್ಬಿಡೋದಾ ಕಂಪನಿ, ಬೇರೆ ಯಾರಿಗಾದ್ರೂ ಮಾರ್ಬಿಡೋಣ, ರಿಲಯನ್ಸ್ ಹೋಗಿ ಮಾರ್ಬಿಡೋಣ ಕಂಪನಿ. ರಿಟರ್ನ್ಸ್ ಅಷ್ಟು ಆಗದೆ ಇರ್ಬೋದು, ಬಟ್ ಕಟ್ ಯುವರ್ ಲಾಸಸ್ ಫಾರ್ ದ ಫೌಂಡರ್, ಕಟ್ ಯುವರ್ ಲಾಸಸ್ ಫಾರ್ ದ ಇನ್ವೆಸ್ಟರ್ ಅಂಡ್ ಗೋ ಅಹೆಡ್. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಅಟ್ರಿಬ್ಯೂಟ್. ಅಹೆಡ್ ಆಫ್ ದ ಟೈಮ್ ಹೇಳಿದ್ರಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಅಂದ್ರೆ ಐಡಿಯಾ ವಾಸ್ ಗ್ರೇಟ್, ಬಟ್ ಸೂಪರ್ ಎಕ್ಸಾಂಪಲ್ ಆಕ್ಚುಲಿ ಸರ್, ಬಿಗ್ ಬಾಸ್ಕೆಟ್ ಅವರೇ. That team is a great example of many learnings. 2000 ಅಲ್ಲಿ
ಅವರು ಫ್ಯಾಬ್ ಮಾಲ್ ಅಂತ ಸ್ಟಾರ್ಟ್ ಮಾಡಿದ್ರು. ಜ್ಞಾಪಕ ಇದೆಯೋ ಏನೋ, ಇಂಡಿಯಾಸ್ ಫಸ್ಟ್ ಇಂಟರ್ನೆಟ್ ಗ್ರೋಸರಿ ಸ್ಟೋರ್ ಅಂತ. ನೂರ್ ಜನನು ಆರ್ಡರ್ ಹಾಕ್ಲಿಲ್ಲ. ಯಾಕೆ? ಅವಾಗ ಇಂಟರ್ನೆಟೇ ಇರಲಿಲ್ಲ. ನಮ್ ಫೋನ್ ಕಾಲ್ ಇಂಟರ್ನೆಟ್ ಕನೆಕ್ಟಿವಿಟಿ 2G ಇತ್ತು, ಏನ್ G ಇತ್ತೋ ಗೊತ್ತಿಲ್ಲ ನಂಗೆ. ಏನು ಕನೆಕ್ಷನ್ ಇಡ್ತಾ ಇರಲಿಲ್ಲ, ಒಂದು ವೆಬ್ಸೈಟ್ ಸ್ಟೇಬಲ್ ಇಡ್ತಾ ಇರಲಿಲ್ಲ. ನಾವು ಡಯಲ್ ಅಪ್ ಕನೆಕ್ಟಿವಿಟಿ ಎಲ್ಲ ಮಾಡ್ತಿದ್ವಲ್ಲ ಮನೆಯಿಂದ, ನಮ್ ಲ್ಯಾಂಡ್ ಲೈನ್ ಇಟ್ಕೊಂಡು. ಸೊ ಆ ಕಾಲದಲ್ಲಿ ಅವ್ರು ಫ್ಯಾಬ್ ಮಾಲ್ ಲಾಂಚ್ ಮಾಡಿದ್ರು. ಸೂಪರ್ ಫ್ಲಾಪ್ ಆಯ್ತು. ಅವರು ದುಡ್ಡೆಲ್ಲ ರೇಸ್ ಮಾಡಿದ್ರು, ಸೂಪರ್ ಫ್ಲಾಪ್ ಆಗ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅವ್ರಿಗೆ ಗೊತ್ತಾಯ್ತು. ಒಂದೂವರೆ ವರ್ಷ ಟ್ರೈ ಮಾಡಿದಾರೆ ಸರ್ ಅವರು. 1.5 ವರ್ಷ ಟ್ರೈ ಮಾಡ್ಬಿಟ್ಟು ಫ್ಲಾಪ್ ಆಗ್ಬಿಟ್ಟು ಇದು ನಡೆಯಲ್ಲ. ದೆನ್ ದೇ ಸೆಟ್ ಫ್ಯಾಬ್ ಮಾರ್ಟ್ ಅಂತ ಅಂಗಡಿಗಳು ಶುರು ಮಾಡೋಣ ಅಂತ. ಅಂಡ್ ಇಫ್ ಯು ರಿಮೆಂಬರ್, ಒನ್ ಚೈನ್ ಆಫ್ ಶಾಪ್ಸ್ ಹ್ಯಾಪೆಂಡ್ ಲೈಕ್ ದ ಫುಡ್ ವರ್ಲ್ಡ್ಸ್ ತರ ಫ್ಯಾಬ್ ಮಾರ್ಟ್ ಅಂತಿತ್ತು. ಅವರು ಇದೆಲ್ಲ ಬಿಟ್ಟಾಕು, ಆನ್ಲೈನ್ ಇತ್ತು ಬಟ್ ಲೆಟ್ಸ್ ಡೂ ಆಫ್ಲೈನ್ ಅಂತ ಮಾಡಿ ಬೆಂಗಳೂರು ಚೆನ್ನೈಯಲ್ಲಿ ಸ್ಟೋರ್ಗಳು ಮಾಡಿ ಬಿಸ್ನೆಸ್ ಬಿಲ್ಡ್ ಮಾಡಿ ಫ್ಯೂಚರ್ ಗ್ರೂಪ್ ಮಾರಿದ್ರು ಸರ್. ಬಿರ್ಲಾ ಗ್ರೂಪ್ ಯಾರೋ ಗ್ರೂಪ್ ಮಾರಿದ್ರು. ಈ ಮೋರ್ ಚೈನ್ ಅಂತ ಇದೆಯಲ್ಲ, ಮೋರ್ ಚೈನ್ ಆಕ್ಚುಲಿ ಅಕ್ವೈರ್ಡ್ ದಿ ಫ್ಯಾಬ್ ಮಾರ್ಟ್ ಗ್ರೂಪ್ ಅಂಡ್ ಲಾಟ್ ಆಫ್ ಫ್ಯಾಬ್ ಮಾರ್ಟ್ ಸ್ಟೋರ್ಸ್ ಬಿಕೇಮ್ ಮೋರ್ ಸ್ಟೋರ್ಸ್, ರೈಟ್? ಬಟ್ ಅದು ಒಂಥರ ಅವ್ರಿಗೆ ಇಟ್ ವಾಸ್ ಲೈಕ್ ನಾಟ್ ಅ ಗ್ರೇಟ್ ಎಕ್ಸಿಟ್. ಮಾರ್ಬಿಟ್ಟು 4 ವರ್ಷ ಅವ್ರು ನೋಡಿದ್ರು, ಅವರು ಟೈಮ್ ಇಲ್ಲ, ಇಂಟರ್ನೆಟ್ ಪೆನಿಟ್ರೇಷನ್ ಜಾಸ್ತಿ ಆಗ್ಬೇಕು ಅಂತ ಕಲ್ತು 5 ವರ್ಷ ಮಾಡ್ಬಿಟ್ಟು ವೇಟ್ ಮಾಡಿದ್ರು. ಎಲ್ಲ ಅವ್ರವ್ರ ಐಡಿಯಾ ಮಾಡ್ಕೊಂಡ್ರು, ಯಾರೋ ಕೆಲಸ ಮಾಡಿದ್ರು. 2012 ಅಲ್ಲಿ ಎಲ್ಲ ವಾಪಸ್ ಸೇರ್ಕೊಂಡು ಬಿಗ್ ಬಾಸ್ಕೆಟ್ ಲಾಂಚ್ ಮಾಡಿದ್ರು. ನಂಗೆ ಗೊತ್ತಿರ್ಲಿಲ್ಲ ಇದು. ಗ್ರೇಟ್ ಸ್ಟೋರಿ ಆಕ್ಚುಲಿ. ಹಂಗೂ ಟಚ್ ಅಲ್ಲಿ ಇದ್ರಲ್ವಾ? ಮೋಸ್ಟ್ಲಿ ಅವರು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಟಚ್ ಅಲ್ಲಿ ಇದ್ರು ಅನ್ಸುತ್ತೆ. ಬಟ್ ಎನಿವೆ, ಇದನ್ನ VC ಫಂಡ್ ಅಂತ ಹೇಳಿದ್ರಲ್ವಾ, ಲೈಕ್ ನೀವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ಒಂದಷ್ಟು ತುಂಬಾ ರಿಟರ್ನ್ಸ್ ಬರುತ್ತೆ, ಒಂದಷ್ಟು ಫ್ಲಾಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ತರ ಒಂದು ರಿಸ್ಕ್ ನ ಮಾಡಿರ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಲ್ವಾ. ಬಟ್ ಈ ಹೋಲ್ ಪರ್ಪಸ್ ಆಫ್ ವೆಂಚರ್ ಇನ್ವೆಸ್ಟ್ಮೆಂಟ್ ಟು ಮ್ಯಾಕ್ಸಿಮೈಸ್ ಯುವರ್ ರಿಟರ್ನ್ಸ್. ಸೊ ಆ ತರ ಇದ್ದಾಗ ಡಸ್ ಇಟ್ ಹ್ಯಾಪನ್ ದಟ್ ಯು ವಾಂಟ್ ಮೋರ್ ಕಂಪನೀಸ್ ಟು ಬಿ ದಟ್ ಹೈಯೆಸ್ಟ್ ಯೀಲ್ಡ್ ಅಂಡ್ ಆತರ ಮಾಡಕ್ ಹೋದಾಗ ಎಲ್ಲಾ ಫ್ಲಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಹೇಗೆ ವರ್ಕ್ ಆಗುತ್ತೆ? ಸೊ ಸರ್ ಹೆಂಗಂದ್ರೆ, ಈಗ ವೆನ್ ವಿ ಇನ್ವೆಸ್ಟ್ ಇನ್ ಅ ಕಂಪನಿ, ರೈಟ್, ನಾನೇನ್ ಹೇಳಿದ್ದು 3-4 ಫ್ಲಾಪ್ ಆಗಿ 4 ಹಿಟ್ ಆಗಿ 4 ಮಾಡರೇಟ್ ಆಗೋದು ಈಸ್ ಫೈನಲ್ ರಿಸಲ್ಟ್. ನಾವು ಇನ್ವೆಸ್ಟ್ ಮಾಡಕ್ ಹೋದಾಗ ಎಲ್ಲರೂ ಸೂಪರ್ ಹಿಟ್ ಅಂತಾನೆ ನಾವು ಇನ್ವೆಸ್ಟ್ ಮಾಡೋದು. ಅಂಡ್ ದಟ್ ಈಸ್ ದ ರೀಸನ್ ವೈ ಎಲ್ಲ ಬಿಸ್ನೆಸ್ ಅನ್ನ VC ಫಂಡ್ ಮುಟ್ಟಲ್ಲ. ಯಾಕಂದ್ರೆ ಎವ್ರಿ ಬಿಸ್ನೆಸ್ ದಟ್ ಯು ಇನ್ವೆಸ್ಟ್ ಇನ್, ನಾನು ಶುರು ಹೇಳಿದೆ, ಅದು ಹ್ಯಾಸ್ ಟು ಹ್ಯಾವ್ ದಟ್ ಕಂಪ್ಲೆಕ್ಷನ್ ಆಫ್ ಬೀಯಿಂಗ್ ದಟ್ ವಿನ್ನರ್. ಕ್ಯಾನ್ ದಿಸ್ ಬಿ ದ ಒನ್ ದಟ್ ಕ್ಯಾನ್ ಗಿವ್ ಯು 100x ರಿಟರ್ನ್? ನಮ್ VC ಫಂಡ್ ಇದ್ರಲ್ಲಿ ಒಂದು ಫಾರ್ಮುಲಾ ಇದೆ, ವೆರಿ ಕ್ರೂಡ್ ಬ್ಯಾಕ್ ಆಫ್ ದ ಫಾರ್ಮುಲಾ. ಕ್ಯಾನ್ ಅನ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ದ ಸೈಜ್ ಆಫ್ ದ ಫಂಡ್? ಅಂದ್ರೆ ನನ್ನ ಫಂಡ್ ಟುಡೇ, ಮೈ ಅರ್ಲಿ ಫಂಡ್ ಒನ್ ಇಸ್ 40 crores. ನಾವ್ ಇನ್ವೆಸ್ಟ್ ಮಾಡೋದು 2 crores ಇನ್ ಅ ಸಿಂಗಲ್ ಕಂಪನಿ. ಸೊ ನನ್ನ ಥಂಬ್ ರೂಲ್ ಏನಂದ್ರೆ, ಇನ್ ಮೈ ಹೆಡ್ ಐ ಹ್ಯಾವ್ ಟು ಬಿ ಕನ್ವಿನ್ಸ್ಡ್ ದಟ್ ನಾನು 2 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಈ ಕಂಪನಿಲಿ ಇಂಟ್ಯೂಟಿವ್ಲಿ ಡಸ್ ಇಟ್ ಹ್ಯಾವ್ ದ ಎಬಿಲಿಟಿ ಟು ಗಿವ್ ಮಿ 20 times ರಿಟರ್ನ್? ಅಂಡ್ ಎವ್ರಿ ಕಂಪನಿ ಹ್ಯಾಸ್ ಟು ಪಾಸ್ ದಟ್ ಟೆಸ್ಟ್. Every company has to pass that test, which is also the reason why many businesses are termed as non-VC investable. ಇದಕ್ಕೆ ಆ ತರ ಸ್ಕೇಲ್ ಇಲ್ಲ, ನಾನ್ ಲೀನಿಯರ್, ನಾವ್ ಇನ್ವೆಸ್ಟ್ ಮಾಡಕ್ ಆಗಲ್ಲ. That is the difference I brought out in the beginning. That doesn't mean they are bad. Doesn't mean they are bad businesses. They are still very good businesses. They just may not get investment from VC investors ಅಷ್ಟೇ. This is very interesting. ರಾಜೀವ್, ಈಗ ನೀವೇ ನಿಮ್ ಎಕ್ಸಾಂಪಲ್ ಕೊಡ್ತಾ ಇದ್ರಿ. Bank was an ambition for you, right? When you were growing up. I think over a period of 15-20 years or 5 to 10 years, ಹಿಂದೆಯಿಂದ ನೋಡ್ತಾ ಹೋದ್ರೆ Infosys, Wipro, they became ambition for the society, right? For the younger people of the society. ಸದ್ಯಕ್ಕೆ ನೀವು, do you see startup and the world of startup taking that place? ಜನ ಅಂದ್ರೆ ಪೇರೆಂಟ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ, ನಾನ್ ಸ್ಟಾರ್ಟ್ಅಪ್ ಸೇರ್ಕೋತೀನಿ ಅಥವಾ ನಾನು ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ, ಹೌ ಆರ್ ಪೇರೆಂಟ್ಸ್ ಬಿಹೇವಿಂಗ್? ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಬಿಕಾಸ್ ಪೇರೆಂಟ್ಸ್ ಹತ್ರ ವ್ಯಾಲಿಡೇಷನ್ ನಮ್ ಇಂಡಿಯನ್ ಸೊಸೈಟಿನಲ್ಲಿ ಪೀಪಲ್ ಲುಕ್ ಫಾರ್ ಇಟ್, ರೈಟ್? ಚಿಲ್ಡ್ರನ್ ಲುಕ್ ಫಾರ್ ವ್ಯಾಲಿಡೇಷನ್. ದಟ್ಸ್ ವೈ ಐ ಆಮ್ ಆಸ್ಕಿಂಗ್. No, it's a brilliant question. ತುಂಬಾ ಒಳ್ಳೆ ಕ್ವೆಶ್ಚನ್ ಮುಕುಂದ್. ಅರಳಿಕಟ್ಟೆನಲ್ಲಿ ಯಾವಾಗ್ಲೂ ಬ್ರಿಲಿಯಂಟ್ ಕ್ವೆಶ್ಚನ್ಸ್ ಕೇಳ್ತೀವಿ ಸರ್. ಅದೇ ಗೊತ್ತಾಯ್ತು, ಇದು ಸೂಪರ್ ಕ್ವೆಶ್ಚನ್ ಇದು. ಯಾಕಂದ್ರೆ ಆಕ್ಚುಲಿ ನಾವೀಗ 12ನೇ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒಂದು ಕಂಪನಿ. ಆಕ್ಚುಲಿ ನಾವು 12 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 11 ಇನ್ವೆಸ್ಟ್ಮೆಂಟ್ ಅಲ್ಲಿ ಆವರೇಜ್ ಏಜ್ ಆಫ್ ಫೌಂಡರ್ಸ್ ಇಸ್ ಗ್ರೇಟರ್ ದೆನ್ 30, 31, 32, 35, 40 ಹಂಗಿದೆ. ಈ 12ನೇ ಕಂಪನಿಲಿ ಇಬ್ರು 21 year olds, ಈ ವರ್ಷ ಇಂಜಿನಿಯರಿಂಗ್ ಪಾಸ್ ಆಗಿರೋರು. ಸೊ ಅವರು ಈ ವೇವ್ 3 ಅಕ್ಟೋಬರ್ ಅಲ್ಲಿ ಡೆಲ್ಲಿಯಿಂದ ಕರ್ಸ್ಕೊಂಡ್ವಿ. ಬಂಡ್ರಪ್ಪ, ಮೀಟ್ ಮಾಡ್ಬೇಕು, ನಾವು
ನಾರ್ಮಲಿ 21 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಸೊ ವಿ ಹ್ಯಾವ್ ಟು ಬಿ ವೆರಿ ಶೋರ್ ಅಬೌಟ್ ಯು ಗೈಸ್ ಅಂತ ಬಂದ್ರು. ನಾನು ಇದೇ ಕ್ವೆಶ್ಚನ್ ಕೇಳಿದೆ ಅವ್ರನ್ನ. ಅಂಡ್ ನೀವು ಕ್ವೆಶ್ಚನ್ ಕೇಳಿದ ನಾನು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಇಟ್ ಟ್ರಿಗರ್ಡ್ ದಟ್ ಇನ್ ಇಮೇಜ್ ಆಫ್ ಮೀ ಸೇಯಿಂಗ್ ಐ ಸೆಡ್ ವಾಟ್ ಡಿಡ್ ಯುವರ್ ಪೇರೆಂಟ್ಸ್ ಸೇ. ಅಂಡ್ ಆಕ್ಚುಲಿ ನೀವು ಕೇಳಿದ ಕ್ವೆಶ್ಚನ್ ಅವ್ರ ಪೇರೆಂಟ್ಸ್ ಹೇಳಿದ್ದೆ ಆನ್ಸರ್. ಅವ್ನು ಹೇಳ್ದ ಇಲ್ಲ ಮೈ ಪೇರೆಂಟ್ಸ್ ಡಿಂಟ್ ಹ್ಯಾವ್ ಅ ಪ್ರಾಬ್ಲಮ್. ಯಾಕೆ ಅಂದ್ರೆ 2 ರೀಸನ್ಸ್ ಇತ್ತು. ಒಂದು ಹೇಳ್ದ, ಒಂದು ನನಗೆ ಗೊತ್ತಾಯ್ತು. ಒಂದ್ ರೀಸನ್ ಇದು ಅವ್ನು ಹೇಳ್ದ, ಇನ್ಫ್ಯಾಕ್ಟ್ ಇವಾಗ ನಮ್ ಪೇರೆಂಟ್ಸ್ ಅನ್ಕೊಂತಾರೆ ಸ್ಟಾರ್ಟ್ಅಪ್ ಮಾಡೋದೇ ಗ್ರೇಟ್. ಯಾಕಂದ್ರೆ ಅವರು 5 ವರ್ಷದಿಂದ ಪೇಪರ್ ಅಲ್ಲಿ ಓದ್ತಾ ಇದಾರೆ, ಇವ್ನು ಸ್ಟಾರ್ಟ್ಅಪ್ ಮಾಡ್ದ ಇಷ್ಟು ದುಡ್ಡು ಮಾಡ್ದ, ಇವ್ನು ಮಾಡೋದು ಅಷ್ಟು ದುಡ್ಡು ಮಾಡ್ದ. ಸ್ಟಾರ್ಟ್ಅಪ್ಗೆ ಒಂದು ಸ್ಟೇಟಸ್ ಬಂದಿದೆ ಕಡೆಗೆ ಲೈಫ್ ಅಲ್ಲಿ. ಪಾಪ ಮುಂಚೆ ನಾವು 15 ವರ್ಷ ಮುಂಚೆ ನಿಮ್ ಫ್ರೆಂಡ್ ಬಿಸ್ನೆಸ್ ಮಾಡ ಅಂದ್ರೆ ಅವ್ರ ಅಮ್ಮ ಬೈದ ಬಾಯ್ ಮುಚ್ಕೊಂಡು ಕಂಟಿನ್ಯೂ ಮಾಡೋ ಕೆಲ್ಸದಲ್ಲಿ ಅಂತ ಹೇಳ್ತಿದ್ರು ಅವಾಗ ಎಲ್ಲ ಯಾವ್ದೋ ಕಂಪನಿ. ಬಟ್ ಇವಾಗ ಆ ಸ್ಟೇಟಸ್ ಬಂದಿದೆ. ಅಂಡ್ ವಿ ಅಂಡ್ ಐ ಥಿಂಕ್ ನೀವು ಹೇಳ್ದಂಗೆ ಕಾಂಟೆಕ್ಸ್ಟ್ ಅಂಡ್ ಹಿಸ್ ನಾಲೆಜ್ ಆಫ್ ಕಾಂಟೆಕ್ಸ್ಟ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಎವ್ರಿ ಒನ್ ಥಿಂಗ್ಸ್ ನಾರಾಯಣ ಮೂರ್ತಿ ಸ್ಟಾರ್ಟ್ ಮಾಡಿದ್ರು, ನಂದನ್ ಸ್ಟಾರ್ಟ್ ಮಾಡಿದ್ರು, ದೇ ವರ್ ದ ಹೀರೋಸ್ ಫಾರ್ ಒನ್ ಜನರೇಷನ್. ಬಟ್ ಇವಾಗ ಅದು ಚೇಂಜ್ ಆಗ್ತಾ ಇದೆ. ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ನಾರಾಯಣ ಮೂರ್ತಿ ಇಸ್ ನಾಟ್ ಹೀರೋ, ಸಚಿನ್ ಬನ್ಸಲ್ ಹೀರೋ, ಅವ್ನ್ ಹೀರೋ, ಭಾವಿಶ್ ಅಗರ್ವಾಲ್ ಹೀರೋ ಅಲ್ವಾ, ಇಂಥವ್ರು ಅವ್ರಿಗೆ ಹೀರೋ. ಎಂತೆಂತ ಚಿಕ್ಕ ಕಂಪನಿ ಇದೆ. ಪೋಸ್ಟ್ ಮ್ಯಾನ್ ಅಂತ ಒಂದು ಕಂಪನಿ ಕೇಳಿದ್ರಾ? ಇಲ್ಲ ಗುರು, ನಮ್ ಪೋಸ್ಟ್ ಮ್ಯಾನ್ ಬರ್ತಾನೆ, ಅದೇ ಕೇಳಿರೋದು ನಾನು. ಅದೇ ಕೇಳಿದ್ದು. ನಿಮ್ ಆಡಿಯನ್ಸ್ ಹೇಳ್ತೀನಿ, ಗೂಗಲ್ ಮಾಡಿ ಪೋಸ್ಟ್ ಮ್ಯಾನ್. ಅದು ಯೂನಿಕಾರ್ನ್ ಆಗಿ ಫಂಡ್ಗೆ 20-30x ರಿಟರ್ನ್ ಕೊಟ್ಟಿದ್ದಾರೆ. 3 ಹುಡುಗರು ಈಗ್ಲೂ ಅವ್ರೇನ್ 28 ವರ್ಷ ಇದಾರೆ ಅನ್ಸುತ್ತೆ. ಒಬ್ಬ ಬೆಂಗಳೂರು ಅವನು ಅನ್ಸುತ್ತೆ ಆ ಗ್ಯಾಂಗ್ ಅಲ್ಲಿ. ಅವ್ರು ಏನೋ API ಅಂತ ಮಾಡಿ ಆ ಕಂಪನಿ ಮಾಡಿದ್ರು. ಸೊ ಈ ಸ್ಟೋರೀಸ್ ಏನಾಗಿದೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಿಮ್ ಪೇರೆಂಟ್ಸ್ ಎಲ್ಲ ಕೇಳಿ ಒಂದ್ ಸ್ಟೇಟಸ್ ಬಂದಿದೆ ಈಗ ಸ್ಟಾರ್ಟ್. ಇದು ಪೋಸ್ಟ್ ಮ್ಯಾನ್ API ಟೆಸ್ಟಿಂಗ್ ಅಂತ ನೀವು ಹೇಳ್ತಿರೋದು? ಪೋಸ್ಟ್ ಮ್ಯಾನ್ ಅಂದ್ರೆ API ಟೆಸ್ಟಿಂಗ್ ಹೇಳ್ತಾರೆ. ಅದು ಇಂಡಿಯನ್ ಕಂಪನಿ ಅದು? ಬ್ಯಾಂಗ್ಳೂರ್ ಸರ್, ಕೋರ್ಮಂಗ್ಲ HSR ನಮ್ಮ ಏರಿಯಾ ಹತ್ರ. ಐ ಡಿಡ್ಂಟ್ ನೋ. ವಾಸುಕಿ ಇವಾಗ್ಲೇ ಪಾಡ್ಕಾಸ್ಟ್ ಮುಗಿದ ಮೇಲೆ he is also going to be venture in capitalist in postman. So the thing is so that is one reason, status ಬಂದಿದೆ. ಸೆಕೆಂಡ್ ರೀಸನ್, ಇನ್ನೊಂದು ಬಹಳ ಮುಖ್ಯ ರೀಸನ್ ಏನಂದ್ರೆ, ನಮ್ ಪೇರೆಂಟ್ಸ್ ಇದ್ದಾಗ ನಮ್ ಪೇರೆಂಟ್ಸ್ economic circumstances, the middle class which most of us grew up in, right, very few of us were maybe had silver spoon and born in a rich family. ಅವಾಗ ಅವ್ರಿಗೆ ಯೋಚನೆ ಮಾಡಕ್ ಆಗ್ತಿಲ್ಲ. ಫಾರ್ ದೆಮ್ your son had to get a job because that was the only way to secure your future. ಅವಾಗ ನಾ ಬಿಸ್ನೆಸ್ ಮಾಡ್ತೀನಿ ಅವ್ರಿಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ, ನಮ್ ಇವಾಗಿನ ಹುಡುಗರದ ಪೇರೆಂಟ್ಸ್ಗೆ, ಈಗ ನನ್ ಮಗ ಬಂದ್ರೆ, you earned a little bit of money, you know that you are secure fundamentally. ಆ ಸೆಕ್ಯೂರಿಟಿ ಒಂದು ಎಂಟೈಟಲ್ಮೆಂಟ್ ಅದು ಚಿಲ್ಡ್ರನ್ ಟ್ರಾನ್ಸ್ಫರ್ ಆಗಿದೆ. ಹೋಗ್ ಗುರು, you live your dream, ಆ ಆಟಿಟ್ಯೂಡ್ ಶುರು ಆಗಿದೆ. So these are the 2 reasons why I think there is a big change since even the late 90s to now. ಕರೆಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಪ್ಯಾರಲಲ್ ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ IPL. ಗುರು, ನಾನ್ ಕ್ರಿಕೆಟ್ ಏನು ಚೆನ್ನಾಗಿ ಆಡ್ತಾ ಇರ್ಲಿಲ್ಲ, ಬಟ್ ಇವಾಗ ಪೇರೆಂಟ್ಸ್ ಮಕ್ಕಳ ಕ್ರಿಕೆಟ್ ಕಿಟ್ ತಗೊಂಡು ಒಳ್ಳೆ ಕೂಲಿಗಳ ತರ ಅವ್ರ ಹಿಂದೆ ಹೋಗ್ತಾರೆ. ಅಂಡ್ ಐ ಆಮ್ ನಾಟ್ ಡಿಮೀನಿಂಗ್ ಇಟ್, ಇಟ್ ಈಸ್ ಗುಡ್. ಬಟ್ ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ದೇ ಸಿ ದ ಅಮೌಂಟ್ ಆಫ್ ಮನಿ IPL ಪ್ಲೇಯರ್ ಗೆಟ್ಸ್. ನೀವ್ ಏನ್ IIM IIT ಅಹಮದಾಬಾದ್ ಓದಿದ್ರು, IIT ಬೆಂಗಳೂರು IIM ಬೆಂಗಳೂರು ಓದಿದ್ರು, ಅಯ್ಯೋ ಹಾರ್ದಿಕ್ ಪಾಂಡ್ಯ ಮಾಡಿದಷ್ಟು ಕಾಸ್ಟ್ ಮಾಡಕ್ ಆಗತ್ತಾ? ಅವ್ನು 5 ಕೋಟಿ ವಾಚ್ ಹಾಕೊಂಡು ಡ್ಯೂಟಿ ಕೊಡಲ್ಲ. ಸೊ ಐ ಆಮ್ ಜಸ್ಟ್ ಸೇಯಿಂಗ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಹೌ ಮನಿ ಆಲ್ವೇಸ್ ಹ್ಯಾಸ್ ಇನ್ಸ್ಪೈರ್ಡ್ ದ ಮಿಡಲ್ ಕ್ಲಾಸ್, ರೈಟ್? ಅಂಡ್ ಹೌ ಕ್ರಿಕೆಟ್ ಅದ್ರ ಜೊತೆ ಅವ್ರ ಇನ್ನೊಂದು ಎಕ್ಸಾಂಪಲ್ ಹೇಳಲ್ಲ, ಲೈಕ್ ದ ಮಾರ್ಕೆಟ್ ಬಿಕಮಿಂಗ್ ಬಿಗರ್ ಅಂತ. ಅಂದ್ರೆ ನೀವು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂದ್ರೆ, unless you are not in that 15, you are as good as like player ಅಷ್ಟೇ. ಅಂಡ್ ಈಗ ಹೆಂಗಂದ್ರೆ 90s ಸಚಿನ್, ದ್ರಾವಿಡ್, ಗಂಗೂಲಿ, ಲಕ್ಷ್ಮಣ್ ಇದ್ದಾಗ, if you were a middle order batsman, even if you were the 5th best in the country, you had no option. ಆ ತರ ಇರ್ತಿತ್ತು. ಬಟ್ now since the pie has become bigger, ಅದು ಈವನ್ IPL ಅಲ್ಲಿ ತುಂಬಾ ಕಮ್ಮಿ ಹೋದ್ರು, it's still better than taking up any normal job. ಸೊ ಆ ತರ it's pretty interesting, right? I mean, it's how the society is changing, how the world is changing and stuff like that, right? Yeah. I think 2 more, last 2 questions. One, namma as a venture capitalist or as a startup support, nimage namma sadyada government is the government, rajya sarkara agirbodu ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, are they doing enough? ಒಂದು ಪ್ರಶ್ನೆ. If they are doing enough, what are they doing correctly?
ಅಷ್ಟು ಇಲ್ಲ ಇನ್ನೊಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಬೇಕು ಅಂದ್ರೆ ವಾಟ್ ಈಸ್ ಇಟ್ ದಟ್ ದೇ ಕ್ಯಾನ್ ಡೂ, ದೇ ಶುಡ್ ಡೂ, ಅದನ್ನ ಹೇಳ್ತೀರಾ? ಆಕ್ಚುಲಿ ಅದ್ರ ಜೊತೆ ಇನ್ನೊಂದು ಕ್ವಶನ್ ಉಟ್ಕೊಂತು, ಬಟ್ ಅದನ್ನ ಆಮೇಲೆ ಕೇಳೋಣ. ಸೊ ಇದಕ್ಕೆ ಈ ಆನ್ಸರ್ಗೆ ತುಂಬಾ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ಟು ಬಿ ಆನೆಸ್ಟ್. ಬಟ್ ನಂದೇನ್ ಪರ್ಸ್ಪೆಕ್ಟಿವ್ ಅಂದ್ರೆ ವೇರಿಯಸ್ ಗವರ್ಮೆಂಟ್ಸ್ ಆರ್ ಅಟೆಂಪ್ಟಿಂಗ್ ಟು ಡೂ ಅ ಲಾಟ್, ಟು ಬಿ ಫೇರ್. ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಹ್ಯಾಸ್ ಡನ್ ಒನ್, ಪ್ರೀವಿಯಸ್ ಗವರ್ಮೆಂಟ್ ಈ ಗವರ್ಮೆಂಟ್ ಕಂಟ್ರೋಲ್ ಮಾಡಿದ್ರು, ಏನೋ ಹೆಸರಿದೆ, ಸಮ್ ಕರ್ನಾಟಕ ಅಂದ್ರು, ಒಂದು ಫುಲ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಓಡಿಸಿದ್ರು. 20 ಜನ ಸೆಲೆಕ್ಟ್ ಮಾಡ್ಬಿಟ್ಟು 20 ಲಕ್ಷ 50 lakhs ಏನೋ ಗ್ರಾಂಟ್ ಕೊಟ್ರು. ಸೆಂಟ್ರಲ್ ಗವರ್ಮೆಂಟ್ ಇಸ್ ಆಲ್ಸೋ, ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಮಾಡಿದ್ರಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್. ಆ ಮೂವ್ಮೆಂಟ್ ಅಲ್ಲಿ ಅಬೌಟ್ 2000 crores, 10,000 crores ಅಂದ್ರು, ಬಟ್ 2000 crores ಸೋ ಫಾರ್ ಹ್ಯಾಸ್ ಕಮ್ ಥ್ರೂ ಸಿಡ್ಬಿ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದ ನೋಡಲ್ ಏಜೆನ್ಸಿ. ಸಿಡ್ಬಿ ಇಂದ ಒಂದು 25-30 ವೆಂಚರ್ ಕ್ಯಾಪಿಟಲ್ ಫಂಡ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ ಅವರು, ಸೊ ದಟ್ ದ VC ಫಂಡ್ಸ್ ಕ್ಯಾನ್ ಇನ್ವೆಸ್ಟ್ ಇನ್ ಟು ಕಂಪನೀಸ್ ಅಂತ. ಸೊ ನಾವೆಲ್ಲ VC ಫಂಡ್ಸ್ ಲೈನ್ ಹಾಕ್ತಿವಿ ಸಿಡ್ಬಿ ಆಫೀಸ್ ಮುಂದೆ ಈಗ, ಯಾಕಂದ್ರೆ ಅಲ್ಲೊಂದು ದೊಡ್ಡ ಟ್ರೆಜರ್ ಚೆಸ್ಟ್ ಇದೆ ಅಂತ. ಸೊ ದಿ ಗವರ್ಮೆಂಟ್ ಅಟ್ ವೇರಿಯಸ್ ಲೆವೆಲ್ಸ್ ಹ್ಯಾಸ್ ಅಟೆಂಪ್ಟೆಡ್ ಟು ಡೂ ಅ ಲಾಟ್, ಅಂಡ್ ಅದಲ್ಲದೆ ವೇರಿಯಸ್ ಅದರ್ ದಿಸ್ ಥಿಂಗ್, ಎಲ್ಲೋ ಒಂದು ಟ್ಯಾಕ್ಸ್ ಬ್ರೇಕ್ಸ್ ಕೊಡೋದು, ಕಂಪ್ಲೈನ್ಸ್ ಈಸಿ ಮಾಡೋದು, ಏನೇನೋ ಮಾಡಿದ್ದಾರೆ. ಬಟ್ ಮೋರ್ ಕ್ಯಾನ್ ಹ್ಯಾಪನ್. ನಾವು ಮೋರ್ ಕ್ಯಾನ್ ಹ್ಯಾಪನ್ ಅಂದ್ರೆ ಏನು? ಆಕ್ಚುಲಿ ಲೆಸ್ ಶುಡ್ ಹ್ಯಾಪನ್. They should attempt to do less. I mean, these kind of help they are doing, they should do more. But ಈ ಕಂಪ್ಲೈನ್ಸ್ ಅಲ್ಲೆಲ್ಲ ಹೇಳ್ತಾ ಇದಾರಲ್ಲ, ಅಲ್ಲಿ they have to make it more and more easy. ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ, ನೋ ದಿಸ್ ಥಿಂಗ್. ಬಟ್ ಒಂದು 4-5 ವರ್ಷ ಟ್ಯಾಕ್ಸ್ ಹಾಲಿಡೇ ಕೊಡೋದು, ಮೋರ್ ದೆನ್ ಟ್ಯಾಕ್ಸ್ ಹಾಲಿಡೇ, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಪ್ರಾಬ್ಲಮ್ ಇರಲ್ಲ, ಯಾಕಂದ್ರೆ ಸ್ಟಾರ್ಟ್ಅಪ್ ಪ್ರಾಫಿಟೇ ಮಾಡಲ್ಲ ಅವ್ರು. ಯು ಸಿ ಇನ್ ದ ರೆಗ್ಯುಲೇಷನ್ ದೇ ಸೇ 5 year ಟ್ಯಾಕ್ಸ್ ಹಾಲಿಡೇ. ಅದನ್ನ ನೋಡಿ ನಾವೆಲ್ಲ ನಗ್ತೀವಿ. ಫಸ್ಟ್ 5 years ಅಲ್ಲಿ ಒಂದು ಪ್ರಾಫಿಟ್ ಏನು ರೆವಿನ್ಯೂನೇ ಮಾಡಲ್ಲ, ಟ್ಯಾಕ್ಸ್ ಹಾಲಿಡೇ ಕೊಟ್ಟು ಏನ್ ಸ್ಟಾರ್ಟ್ಅಪ್ ವರ್ಲ್ಡ್. ಅದ್ರ ಬದಲು ನೀವ್ ಹೇಳಿದ್ರೆ, ನೀನ್ 5 ವರ್ಷ ಗುರು, ನೀನು ಏನ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬಿಡೋದು, ನಿನ್ ರೆವೆನ್ಯೂ 20 ಕೋಟಿ ಟಚ್ ಆಗೋ ತನಕ ನೀನ್ TDS ಮಾಡ್ಬೇಡ, ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಡ. ಇಟ್ ಈಸ್ ವೆರಿ ಡ್ರಾಮ್ಯಾಟಿಕ್ ನಾನು ಹೇಳೋದು, ಮೇ ನಾಟ್ ಬಿ ಇಂಪ್ಲಿಮೆಂಟಬಲ್, ಬಟ್ ಅದು ಮಾಡಿದ್ರೆ, ಸೊ ವಿಚ್ ಮೀನ್ಸ್ ದ ಗವರ್ಮೆಂಟ್ ಶುಡ್ ನಾಟ್ ಡೂ ಮೋರ್, ಇಟ್ ಶುಡ್ ಸ್ಟಾಪ್ ಡೂಯಿಂಗ್ ಎನಿಥಿಂಗ್. ಯು ಗೆಟ್ ಔಟ್ ಆಫ್ ದ ವೇ ಕಂಪ್ಲೀಟ್ಲಿ, ರೈಟ್? ಬಟ್ ಮಾಡೋದು ಕಷ್ಟ, ಯಾಕಂದ್ರೆ ಈ ಎಷ್ಟೋ ಜನ ಇದಾರೆ, ಅವ್ರು ಏನೇನೋ ಶೆಲ್ ಕಂಪನಿಗಳು ಮಾಡಿ ಸ್ಟಾರ್ಟ್ಅಪ್ ಆಗ್ಲೇ ಪ್ರಾಬ್ಲಮ್ ಆಗಿದೆ. ರೀಸನ್ ಸ್ಟಾರ್ಟ್ಅಪ್ಗೆ ತುಂಬಾ ಪ್ರಾಬ್ಲಮ್ ಆಗಿರೋದ್ರೆ, ಈ ಎಂತ ಜನ ವಿಲ್ ಯೂಸ್ ದಿ ಸ್ಟಾರ್ಟ್ಅಪ್ ರೆಗ್ಯುಲೇಷನ್ ಅಂಡ್ ಡೂ ಆಲ್ ದೇರ್ ಯೂಶುವಲ್ ಮನಿ ಗಜ್ಲಿಂಗ್ ಆಕ್ಟಿವಿಟೀಸ್ ಮಾಡ್ತಾರ ಅವರು. ಸೊ ಇದು ಹೇಳೋದ್ ನಾನು ಈಸಿಯಾಗಿ ಹೇಳ್ಬಿಡ್ತೀನಿ, ಬಟ್ ಸರ್ಕಾರ ಮಾಡೋದ್ ಕಷ್ಟ ಇದೆ. ಬಟ್ ಮಾಡ್ಬೇಕು ಅಂದ್ರೆ ದಟ್ ಈಸ್ ವಾಟ್ ದೇ ಶುಡ್. 5 ವರ್ಷ ನೀವು ಬಿಟ್ಬಿಡಿ ಅವ್ರನ್ನ, ಫುಲ್ಲು ಫ್ರೀ ಆಗಿ ಬಿಡಿ ಅವ್ರನ್ನ. ಲೆಟ್ ದೆಮ್ ಕಮ್ ಟು 10 crore ರೆವೆನ್ಯೂ, ಆಮೇಲೆ ಎಲ್ಲ ಹೊಡೀರಿ ಅದಾದ್ಮೇಲೆ, ನೋ ಪ್ರಾಬ್ಲಮ್, ರೈಟ್? ಬಿಕಾಸ್ ಈಗ ಎಷ್ಟೋ ಜನ ಪ್ರೊಫೈಲ್ ಅವರು ಫಸ್ಟ್ ಟೈಮ್ ಬಿಸ್ನೆಸ್ ಓಡಿಸೋರು, ನಮ್ಮಂತ VC ಫಂಡ್ ಅವ್ರು ಕೂತ್ಕೊಂಡು ಅವ್ರಿಗೆ ಹೇಳಿಸ್ತೀವಿ, TDS ರಿಟರ್ನ್ ಮಾಡ್ಬೇಕು, ನೀನ್ GST ಮಾಡ್ಬೇಕು, ಅರ್ಥ ಮಾಡ್ಕೋ, ರೆವೆನ್ಯೂ ಅಕೌಂಟಿಂಗ್ ಡಿಫ್ರೆನ್ಸ್ ಗೊತ್ತಾ ನಿಂಗೆ, ರೆವೆನ್ಯೂ ಅಶೂರೆನ್ಸ್ ಗೊತ್ತಾ, ನಾವ್ ಹೇಳ್ಕೊಡ್ಬೇಕು ಅವ್ರಿಗೆ. ಓಕೆ, ನಾವ್ ಹೇಳ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಇಫ್ ಯು ರಿಯಲಿ ವಾಂಟ್ ಟು ಡ್ರೈವ್ ಇನೋವೇಷನ್, ದಟ್ ಕುಡ್ ಬಿ ಒನ್. ಇಟ್ ಇಸ್ ಬೋಲ್ಡ್, ಬಟ್ ವಿತ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್, ದಟ್ ಇಸ್ ವರ್ತ್ ಇಟ್. ಗಾಟ್ ಇಟ್. ಈಗಷ್ಟು ನಾವು VC ಸ್ಟಾರ್ಟ್ಅಪ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಬಸ್ ಆಕ್ಚುಲಿ ನನಗೆ ಇವಾಗ ಹೊಳೆದಿದ್ದೇನು ಅಂದ್ರೆ, ಏನೋ ಒಂದು ಐಡಿಯಾ, ಒಂದಷ್ಟು API, ಒಂದಷ್ಟು ಸಾಫ್ಟ್ವೇರ್ ಎಕ್ಸೆಟ್ರಾ ತಗೊಂಡು ಯು ಕ್ಯಾನ್ ರನ್ ಲೈಕ್ 100 startups, 1000 startups, ವಾಟ್. ಬಟ್ ಉದಾಹರಣೆಗೆ ಇವಾಗ ಹಾರ್ಡ್ವೇರ್ ನಾವು ಇನ್ನು ತೈವಾನು, ಚೈನಾ ಹಂಗೆಲ್ಲ ಮಾಡ್ತೀವಲ್ವ, ವಿ ಕಾಂಟ್ ರಿಯಲಿ ಸ್ಟಾರ್ಟ್ಅಪ್. ಅಂದ್ರೆ ಸ್ಟಾರ್ಟ್ಅಪ್ culture is all good, but isn't it limited to what something like a large companies could do or government intervention could do? For example, IT hardware parks, right? So ee tara nanagond example holitu, which is a limitation of startup, right? ಆ ತರ ಬೇರೆ ಏನಾದ್ರೂ ಲಿಮಿಟೇಷನ್ಸ್ ಇದೆಯಾ, and what are those limitations? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ, ಹಾರ್ಡ್ವೇರ್ ಏನ್ ಎಕ್ಸಾಂಪಲ್, ವಾಟ್ ಡಿಡ್ ಯು ಮೀನ್ ಬೈ ಲಿಮಿಟೇಷನ್? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್, most of our hardware comes from China or Taiwan, right? IC chip agli, etc. And worldwide car manufacturers had a problem because of COVID. They were not able to get their IC chips on time. So that is actually a problem, right? So how do and that you can't find an answer in startup, right? Startup alli kelavu limitations ide. According to you, what are those limitations? For example, it could be high amount of investment and so on. Atara, you got my question, right? Right. So, I think
ಆಕ್ಚುಲಿ ಐ ಜಸ್ಟ್ ಟೇಕ್ ನಿಮ್ದು ಹಾರ್ಡ್ವೇರ್ ಎಕ್ಸಾಂಪಲ್ ಪಿಕ್ ಮಾಡ್ಕೊಂಡು ಆಕ್ಚುಲಿ ಆನ್ ದ ಕಾಂಟ್ರರಿ ಯು ಕ್ಯಾನ್ ಯೂಸ್ ಸ್ಟಾರ್ಟ್ಅಪ್ಸ್ ಟು ಸಾಲ್ವ್ ಸಮ್ ಆಫ್ ದ ಕನ್ಸ್ಟ್ರೇಂಟ್ಸ್ ದಟ್ ವಿ ಹ್ಯಾವ್ ಆಸ್ ಅ ಕಂಟ್ರಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಸಪ್ಲೈ ಚೈನ್ ಅಲ್ಲಿ ಚಾಲೆಂಜ್ ಇದೆ. ಈಗ ಮುಂಚೆ ಒಂದು 5 ವರ್ಷ 6 ವರ್ಷ ಮುಂಚೆ ನಾವು, ಐ ವಾಸ್ ನಾಟ್ ಅ VC fund, I used to work with startups to help them raise money in CDEX. VC funds used to say, oh, ಹಾರ್ಡ್ವೇರ್ ಕಂಪನಿ ನಾಟ್ ಸ್ಕೇಲಬಲ್, ನಾವು ಇನ್ವೆಸ್ಟ್ ಮಾಡಲ್ಲ ಗುರು ಅಂತ. ಯಾಕಂದ್ರೆ ಹಾರ್ಡ್ವೇರ್ ಅಂದ್ರೆ ಒಂದು ಬಾಕ್ಸ್ ಇದೆ, ಬಾಕ್ಸ್ ದುಡ್ಡು ಬೇಕು, ದುಡ್ಡಲ್ಲಿ ಇನ್ವೆಂಟ್ರಿ ಇದೆ, ಸಪೋರ್ಟ್ ಬೇಕು, ಕೆಟ್ಟೋಗುತ್ತೆ, ಆಲ್ ಆಫ್ ದಟ್ ಸ್ಟಫ್. ಬಟ್ ಟುಡೇ ದಟ್ ಇಸ್ ಚೇಂಜ್. ನಮ್ದೇ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ 4 ಕಂಪನಿ ಇನ್ವಾಲ್ವ್ ಹಾರ್ಡ್ವೇರ್, 2 ರೋಬೋಟಿಕ್ಸ್ ಇದೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಮೇಲೆ ಫೋಕಸ್ ಮಾಡುತ್ತೆ, 2 ಹೆಲ್ತ್ ಕೇರ್ ಕಂಪನಿ ಇದೆ. All 4 of my companies have hardware in them, right? So I believe that if you have skill shortages, or if we have whatever issues, constraints in the wider, let's say, economic ecosystem, actually you can use startups. You give tax holidays in a particular area. ಈಗ ನಮ್ಗೆ ನೀವು ಹೇಳ್ದಂಗೆ you are bang on. In spite of all this, we have a problem. ನಮ್ದು automotive industry and that subcomponents have developed brilliantly. ನಮ್ಗೆ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ. ಬಟ್ ಅದೇ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ನಾವು ಸಿಕ್ಕಾಕೊಂಡ್ವಿ. ಅದು ನಾವು ಚೈನಾ, ಟೈವಾನ್ ಮೇಲೆ ಡಿಪೆಂಡ್ ಆಗಬೇಕು. ಅದಕ್ಕೆ ಇವಾಗ ನಾವು ಕಾರ್ ಆರ್ಡರ್ ಮಾಡಿದ್ರೆ 4 months ವೇಟಿಂಗ್ ಟೈಮ್ ಇದೆ, ಇವಾಗ 6 months ವೇಟಿಂಗ್ ಟೈಮ್ ಇದೆ. ಸೊ ವಾಟ್ ಯು ಸೆಡ್ ಇಸ್ ರೈಟ್, ಬಟ್ maybe you unleash the innovation on to, let's say, electronics. It's not easy, right? But maybe that is what you can do. ನೀವು ಟ್ಯಾಕ್ಸ್ ಹಾಲಿಡೇ ಕೊಡಿ, go import talent and ಕರ್ಕೊಂಡ್ ಬನ್ನಿ. This is something that the government can do. Can you catalyze startup activity in areas where there is a big challenge, like semiconductors, like electronics, and then maybe you create an environment around it. That could be another thing for the for the government to do. But I'm trying to dial back the original question. No, startup with limitations ಏನಿದೆ ಅಂತ. I'm struggling. Maybe ನಾನು ತುಂಬಾ ಇನ್ಸೈಡರ್, ನಾನು ಇನ್ವೆಸ್ಟರ್. ನಂದೊಂದು ಕ್ವೆಶ್ಚನ್ ಇತ್ತು, ಮೇ ಬಿ ಇಟ್ ಕ್ಯಾನ್ ಹೆಲ್ಪ್ ಯು ಅನ್ಸುತ್ತೆ. ಈಗ ಒಂಥರ VCs ಇನ್ವೆಸ್ಟ್ ಮಾಡೋದೇನೆ ಆನ್ ಸ್ಕೇಲಬಲ್ ಅಂಡ್ ನಾನ್ ಲೀನಿಯರ್ ಬಿಸ್ನೆಸಸ್ ಅಲ್ವಾ? ಸೊ ನನ್ನ ಹತ್ರ ಎಷ್ಟೊಂದು ಐಡಿಯಾಸ್. ಈಗ ತುಂಬಾ ಸ್ಕೇಲಬಲ್ ಬಿಸ್ನೆಸ್ ಅಂದ್ರೆ ಮೇ ಬಿ ದಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಫಾರ್ ಲೈಕ್ ಲ್ಯಾಕ್ಸ್ ಆಫ್ ಪೀಪಲ್ ಟುಗೆದರ್. ಅದು ಒಂದು ತರದಲ್ಲಿ. ಇನ್ನೊಂದು ತರದಲ್ಲಿ ದೇರ್ ಮೇ ಬಿ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ. ಅದು ಸ್ಕೇಲಬಲ್ ಪ್ರಾಬ್ಲಮ್ ಅಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ದಟ್ ನೀಡ್ಸ್ ಅವರ್ ಅಟೆನ್ಷನ್. ಸೊ ಆತರ ಇದ್ದಾಗ ಮೇ ಬಿ ದಟ್ ಅಂದ್ರೆ ಇಟ್ ವಿಲ್ ನಾಟ್ ಬಿ ಇನ್ ದ VC radar. ಸೊ ಆ ತರದವರು ಅವ್ರ ಇನ್ವೆಸ್ಟ್ಮೆಂಟ್ಗೋಸ್ಕರ ವಾಟ್ ದೇ ಶುಡ್ ಲುಕ್ ಫಾರ್ ಅಥವಾ? Absolutely, no, super point. Thank you, Vasuki. I think that's a great problem and something I'm very passionate about also. Is that now VC funds 10 ಜನ ಬಂದು ಐಡಿಯಾ ಪಿಚ್ ಮಾಡಿದ್ರೆ 9 ಜನ, ಐ ಮೀನ್ 5 ಜನ ವಿಲ್ ಬಿ ಟೋಲ್ಡ್ ನೀವು ಹೇಳ್ದಂಗೆ ನಾನ್ VC ಇನ್ವೆಸ್ಟಬಲ್, ಇನ್ 4 ವಿಲ್ ಬಿ VC ಇನ್ವೆಸ್ಟಬಲ್. ದೇ ಡೋಂಟ್ ಲೈಕ್. So 50-60% of the companies are so-called non-VC investable, and ಅಂತವ್ರಿಗೆ ಆಕ್ಚುಲಿ ತುಂಬಾ ಕಷ್ಟ ಇದೆ ಇವಾಗ. ಅಂಡ್ ಸ್ಪೆಷಲಿ ಇನ್ ಅನ್ ಎನ್ವೈರನ್ಮೆಂಟ್ ವೆನ್ ಈಗ VC ಫಂಡ್ಸ್ ತುಂಬಾ ಫ್ಯಾಡ್ ಇದೆ. ಇನ್ಫ್ಯಾಕ್ಟ್ ಎಷ್ಟೋ ಬಿಸ್ನೆಸಸ್ ನಾನು ಹೇಳ್ತೀನಿ, ಗುರು ನೀನ್ ಯಾಕೆ VC ಫಂಡ್ ಬರ್ತಾ ಇದೆಯಾ? ನಿಂದು ಒಳ್ಳೆ ಬಿಸ್ನೆಸ್ ಇದೆ, ನಿಂಗೆ ಅಷ್ಟು ಕಾಸು ಬೇಡ, ನಿಂಗೆ 50 lakhs ಇನ್ವೆಂಟ್ರಿ ಬೇಕು, 50 lakhs ಒಂದು ಹೈರಿಂಗ್ ಬೇಕು, 1 ಕೋಟಿ ನೀನ್ ಹೋಗಿ ನಿಮ್ಮ ಅಂಕಲ್, ನಿಮ್ ಫ್ರೆಂಡ್ ಕೇಳಿ ಏನೋ ಮಾಡು, ದಟ್ಸ್ ಆಲ್ ಯು ನೀಡ್. ಅಂಡ್ ಅದಾದ್ಮೇಲೆ ಅವ್ನಿಗೆ ಲೈಫಲ್ಲಿ ದುಡ್ಡೇ ಬೇಡ, ಯಾಕಂದ್ರೆ ಅವ್ನು ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಕ್ಯಾಶ್ ಫ್ಲೋ ಜನರೇಟ್ ಮಾಡ್ತಾನ ಅವನು. ಸೊ ಬಟ್ ಯು ಆರ್ ರೈಟ್, ದ VC ಇಕೋಸಿಸ್ಟಮ್ ಡಸ್ ನಾಟ್ ಇಂಥವ್ರಿಗೆ ಸಪೋರ್ಟ್ ಕೊಡಲ್ಲ. ದಿಸ್ ಇಸ್ ಅ ಹೋಲ್ ಅಂಡ್ ದಿಸ್ ಇಸ್ ಅ ಬಿಗ್ ಹೋಲ್. ಇನ್ಫ್ಯಾಕ್ಟ್ ನಾನು ನನ್ನ ಪಾರ್ಟ್ನರ್ಸ್ ಜೊತೆ ಜೋಕ್ ಮಾಡ್ತಾ ಇರ್ತೀನಿ, ದಟ್ ಜೋಕ್ ಅಲ್ಲ, ಐ ಆಮ್ ನೌ ಬಿಗಿನಿಂಗ್ ಟು ಗೆಟ್ ಸೀರಿಯಸ್. ದಟ್ ಈಗ ಪ್ರೈವೇಟ್ ಇಕ್ವಿಟಿ ಫಂಡ್ಸ್ ಅಂತ ಒಂದಿದೆ, ನೀವು ಇನ್ನೊಂದು ಸೆಷನ್ ಮಾಡಿದ್ರೆ. ಸೊ ಪ್ರೈವೇಟ್ ಇಕ್ವಿಟಿ ಫಂಡ್ಸ್ ಆರ್ ಫಾರ್ ನಾನ್ ಟೆಕ್ ಬಿಸ್ನೆಸಸ್. ಒಂದು ದೊಡ್ಡ ಸ್ಕೇಲ್ ಬಂದ ಮೇಲೆ ಅವ್ರು ಇನ್ನೂ ಅದನ್ನ ಮೇಲ್ ತಗೊಂಡು ಹೋಗಕ್ಕೆ ಪ್ರೈವೇಟ್ ಇಕ್ವಿಟಿ ಫಂಡ್ ಬಂದು ಜಾಸ್ತಿ ದುಡ್ಡು ಕೊಟ್ಟು ಕಂಪನಿ 40-50% ತಗೊಂತಾರೆ. But and they don't look at tech and all of that. They look at scale, of course, but they don't look at tech and non-linearity. But I believe that there is one potential there, that to build one light private equity light type of fund to support new helatara businesses, Vasuki, which are not invested by VCs. Yakandre there are so many good founders and businesses which are not getting capital, and ಅವರು ಒಂಥರ ಡಿಜೆಕ್ಟ್ ಆಗ್ಬಿಡ್ತಾರೆ, ಓ ನಂಗೆ ಇನ್ವೆಸ್ಟ್ಮೆಂಟ್ ಯಾರು ಮಾಡೋದಿಲ್ಲ. In reality they just have to that investor has to be a different type, a return profile ಬೇರೆ ಅಷ್ಟೇ. ಸೊ ಅದೊಂದು ದೊಡ್ಡ ಆಪರ್ಚುನಿಟಿ. ಅಂಡ್ ಟು maybe to thank you for that, to Mukund's point, ಅದೊಂದು ಪ್ರಾಬ್ಲಮ್. ಈ ಕರೆಂಟ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಡಸ್ ನಾಟ್ ಸಪೋರ್ಟ್ ದೀಸ್ ಕೈಂಡ್ ಆಫ್ ಬಿಸ್ನೆಸಸ್.
Great. So, I think we have covered quite a few topics. But ಒಂದು ಪ್ರಶ್ನೆ, ಅಕಸ್ಮಾತ್ ನನ್ನ ಹತ್ರ ಹೌ ಡು ಐ ಬಿಕಮ್ ಅ ವೆಂಚರ್ ಕ್ಯಾಪಿಟಲಿಸ್ಟ್? ನನ್ನ ಹತ್ರ ಅಷ್ಟೊಂದು ಒಂದು 40-50 ಕೋಟಿ ಇಲ್ಲ, ವಾಸುಕಿ ತರ ಒಂದ್ ಸ್ವಲ್ಪ ಫಂಡ್ ಇದೆ. ಸೊ ಹೌ ಡು ಐ ಬಿಕಮ್ ಅನ್ ಏಂಜಲ್ ಇನ್ವೆಸ್ಟರ್? ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲೆಲ್ಲ ದುಡ್ಡು ಇದೆ, ಬಟ್ ಐ ವಾಂಟ್ ಟು ಡೈವರ್ಸಿಫೈ. ಕ್ರಿಪ್ಟೋ ನನಗೆ ಹೆದರಿಕೆ. ಹೌ ಡು ಐ ಇನ್ವೆಸ್ಟ್ ಮನಿ? ಹೌ ಡು ಐ ಬಿಕಮ್ ಒನ್ ಲಿಟಲ್ ಸ್ಮಾಲ್ ವೆಂಚರ್ ಕ್ಯಾಪಿಟಲಿಸ್ಟ್? Startup investor or venture capitalist. Startup investor or venture capitalist or whatever. Somebody who's looking for good returns. So, see, I think last 7-8 years ಅಲ್ಲಿ, ಈಗ ನನ್ನ ಸ್ಟೋರಿನೇ ನೀವು ತಗೊಳ್ಳಿ ಅಲ್ಲ, ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಒಂದ್ ಯಾವ್ದೋ ಕಂಪನಿಲಿ ಇನ್ವೆಸ್ಟ್ ಮಾಡಿದೆ, ದಟ್ ಬ್ರಾಟ್ ಮೀ ಇನ್ ಟು ದಿಸ್ ಇಕೋ ಸಿಸ್ಟಮ್, ಅಂಡ್ ದೆನ್ ಆಫ್ ಕೋರ್ಸ್ ದ ಜರ್ನಿ ಮೂವ್ ಫ್ರಮ್ ದೇರ್. ಬಟ್ ಓವರ್ ದ ಲಾಸ್ಟ್ 6 years ಏನಾಗಿದೆ ಅಂದ್ರೆ, ಇನ್ವೆಸ್ಟರ್ಸ್ ಮಲ್ಟಿಪಲ್ ಆಪ್ಷನ್ಸ್ ಬಂದಿದೆ. ಸೊ ಮೂರ್ ಲೆವೆಲ್ ಅಲ್ಲಿ ಇದೆ ಇವಾಗ ಆಪರ್ಚುನಿಟೀಸ್ ಟು ಇನ್ವೆಸ್ಟ್ ಇನ್ ಟು ಸ್ಟಾರ್ಟ್ಅಪ್ಸ್ ಆರ್ ಲೆಟ್ಸ್ ಸೇ ಅನ್ಲಿಸ್ಟೆಡ್ ಕಂಪನೀಸ್, ರೈಟ್? ಒಂದು ಆಪರ್ಚುನಿಟಿ ಏನಂದ್ರೆ, ಈಗ ಎಷ್ಟು ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ಸ್ ನಡೀತಾ ಇದೆ ಅಂದ್ರೆ, ನೀವು ಸುಮ್ನೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ಗ್ಯಾರಂಟಿ ನಿಮ್ಗೆ ಬರುತ್ತೆ, ಯಾರೋ ಒಂದೇನೋ ಕಂಪನಿ ಮಾಡ್ತಾ ಇದಾರೆ, ಅವ್ನು 50 ಲಕ್ಷ ರೇಸ್ ಮಾಡ್ತಿದ್ದಾನೆ, ಗುರು ನೀನ್ 3 ಲಕ್ಷ ಹಾಕ್ತೀಯ ಅಂತ. ಡೈರೆಕ್ಟ್ ದಟ್ ಕಮ್ ಫ್ರಮ್ ಯೋರ್ ಸೋರ್ಸಸ್ ಅಂಡ್ ಆಲ್ ಆಫ್ ದಟ್ ಸ್ಟಫ್, ರೈಟ್? ದಟ್ ಈಸ್ ಒನ್ ಸೋರ್ಸ್. ಸೆಕೆಂಡ್ ಸೋರ್ಸ್ ಇಸ್ ತುಂಬಾ ಈ ತರ ಫಂಡಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ. There are some well-known platforms like Angel List, Let's Venture ಅಂತ ಪ್ಲಾಟ್ಫಾರ್ಮ್ಸ್ ಇದೆ. ದೀಸ್ ಆರ್ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್. ನೀವು ಹೋಗಿ ನಿಮ್ಮ ಐಡಿ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ನೋಡ್ಬೋದು. ನೀವು ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಮೆನಿ ಸ್ಟಾರ್ಟ್ಅಪ್ಸ್ ಕಮ್ ಅಂಡ್ ಲಿಸ್ಟ್, ಗುರು ನಂಗೆ ಹಿಂಗ್ ಐಡಿಯಾ ಇದೆ, ನಂಗೆ ಹಿಂಗ್ ಕಾಸ್ಟ್ ಬೇಕು ಅಂತ. ಅಂಡ್ ಈ ಕಡೆ ಇನ್ವೆಸ್ಟರ್ಸ್ ಕೂತಿದ್ದಾರೆ. ಇಟ್ಸ್ ಬೇಸಿಕ್ಲಿ ಅ ಮಾರ್ಕೆಟ್ ಪ್ಲೇಸ್ ಆಫ್ ಐಡಿಯಾಸ್ ಅಂಡ್ ಇನ್ವೆಸ್ಟರ್ಸ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಇನ್ವೆಸ್ಟ್ ಇನ್ ಸ್ಮಾಲ್ ಸಮ್ಸ್ ಆಫ್ ಮನಿ. ಬಟ್ ಅಲ್ಲಿ ಏನಂದ್ರೆ, ನೀವು ನೋಡ್ತೀರಾ, ಒಂದು ಕಂಪನಿ ಡಿಸೈಡ್ ಮಾಡ್ಬಿಟ್ಟು ನೀವೇ ಇನ್ವೆಸ್ಟ್ ಮಾಡ್ತೀರಾ. 3 ಲಕ್ಷ, 2 ಲಕ್ಷ, 5 ಲಕ್ಷ ಮಿನಿಮಮ್ಸ್ ಹಾಕಿರ್ತಾರೆ ಈಚ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಆಲ್ ಯುವರ್ ನಿಮ್ಮ ಈ ಚಾನಲ್ ಕೇಳೋರು ವುಡ್ ಡೆಫಿನೆಟ್ಲಿ ಅರ್ಜ್ ಯು ಟು ಲುಕ್ ಎಟ್ ಸಮ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಅಂಡ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಸ್ಟಾರ್ಟ್ಅಪ್ಸ್ ಇದೆ, ನೀವು ನೋಡ್ಬೋದು. ಇದು ಎರಡನೇ ಕೈಂಡ್ ಆಫ್ ಇದು. ದ ಥರ್ಡ್ ಥಿಂಗ್ ಇಸ್, ಸೊ ದಿಸ್ ಇಸ್ ಲೈಕ್ ಡೈರೆಕ್ಟ್ಲಿ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಆನ್ ದಿ ಅದರ್ ಹ್ಯಾಂಡ್, ಮ್ಯೂಚುವಲ್ ಫಂಡ್ ಮಾಡ್ಬೇಕಂದ್ರೆ ಹೆಂಗೆ, ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಆವಾಗ ಯು ಹ್ಯಾವ್ ಟು ಗೋ ಟು ಫಂಡ್ಸ್ ಲೈಕ್ ಅಸ್ ಆರ್ ಅದರ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್. ಅಲ್ಲಿ ದೇರ್ ಆರ್ ರೆಗ್ಯುಲೇಷನ್ಸ್, ಮಿನಿಮಮ್ ಟಿಕೆಟ್ ಸೈಜ್ ಇದೆ, ಬಿಕಾಸ್ ಸೆಬಿ ವಾಂಟ್ಸ್ ಟು ಇನ್ವೆಸ್ಟರ್ ರಕ್ಷಣೆ ಬಹಳ ಇಂಪಾರ್ಟೆಂಟ್. ಸೆಬಿ ವಿಚ್ ಇಸ್ ಆರ್ ಏಜೆನ್ಸಿ ದಟ್ ರೆಗ್ಯುಲೇಟ್ಸ್ ಇನ್ವೆಸ್ಟ್ಮೆಂಟ್. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸೈಜ್ ಜಾಸ್ತಿ ಇಟ್ಟಿದ್ದಾರೆ ಅಲ್ಲಿ, ಆ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಬಟ್ ಅಲ್ಲಿ ಏನ್ ಅಡ್ವಾಂಟೇಜ್ ಏನಂದ್ರೆ, ನೀವು ಫಂಡ್ ಮ್ಯಾನೇಜರ್ ರಾಜೀವ್ ಅಂತವ್ರಿಗೆ ಅವ್ರದ್ದೊಂದು ಫಂಡ್ ದುಡ್ಡು ಹಾಕ್ತೀರಾ, ಅವ್ರು ಅದನ್ನ 20 ಕಂಪನಿ 25 ಕಂಪನಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವು ಅದನ್ನ ವರಿನೇ ಮಾಡ್ಕೋಬೇಕಾಗಿಲ್ಲ, ಲೈಕ್ ಮ್ಯೂಚುವಲ್ ಫಂಡ್ಸ್. ಸೊ ದೀಸ್ ಆರ್ ಡಿಫರೆಂಟ್ ವೇಸ್ ಇನ್ ವಿಚ್ ಯು ಆಸ್ ಅ ಸ್ಮಾಲ್ ಇನ್ವೆಸ್ಟರ್ ಆರ್ ವಾಟ್ ಎವರ್ ಇನ್ವೆಸ್ಟರ್ ಕ್ಯಾನ್ ಸ್ಟಾರ್ಟ್ ಟು ಇನ್ವೆಸ್ಟ್ ಇನ್ ಸ್ಟಾರ್ಟ್ಅಪ್ಸ್. ರಾಜೀವ್, ಇವಾಗ ನೀವು ಮಾತಾಡಿದ್ರಿ ಅಲ್ವಾ, ನೀವು ಬೇಕಂದ್ರೆ ಇನ್ವೆಸ್ಟ್ ಮಾಡ್ಬೋದು, ಮಿನಿಮಮ್ ಟಿಕೆಟ್ ಸೈಜಸ್ ಇದೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಕ್ಸೆಟ್ರಾ ಅಂತ. ಸರ್, ನಿಮ್ಮ ಹತ್ರನು ಜನ ಬರ್ಬೋದಾ? ಹೆಂಗ್ ಬರೋದು? ಹೌ ಡು ದೇ ರೀಚ್ ಯು? ನೀವು ಅವ್ರಿಗೆ ಐಡಿಯಾಸ್ ಕೊಡ್ತೀರಾ? ಹೌ ಡು ಪೀಪಲ್ ವರ್ಕ್ ಟು ಇನ್ವೆಸ್ಟ್ ವಿತ್ ಯು? Can you just talk about? Yeah, I'll talk about that. Num business ಏನು very simple business ನಮ್ದು. We like to meet investors, we like to meet companies. So any of you ನಿಮ್ಮ ಪ್ಲಾಟ್ಫಾರ್ಮ್ ಮೂಲಕ ಈ ಪ್ರೋಗ್ರಾಮ್ ನೋಡ್ತಾ ಇರೋರು, ನಿಮಗೆ ಸ್ಟಾರ್ಟ್ಅಪ್ ಐಡಿಯಾಸ್ ಇದ್ರೆ, ಅಥವಾ ನಿಮ್ಮ ಫ್ಯಾಮಿಲಿ ನೆಟ್ವರ್ಕ್ ಫ್ರೆಂಡ್ಸ್ ಅಲ್ಲಿ ದೇರ್ ಆರ್ ಸ್ಟಾರ್ಟ್ಅಪ್ಸ್ who are looking to raise capital, please reach out to us. Or on the other hand, you want to invest into startups and you want to understand more, again, happy, please reach out. My email ID, my website is araliventures.in. My website is there. My ID is rajiv@araliventures.in. You can reach out, and we'll respond basis your this thing. And happy to, like ಇವರು ಮುಕುಂದ್ ಹೇಳ್ದಂಗೆ, ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಲ್ಲಿ ಮಿನಿಮಮ್ಸ್ ಇದೆ, there are issues, but happy to guide folks through other investing platforms where you can start off small, the way I started 12 years ago. Because ನಂದೊಂದು ತುಂಬಾ ದೊಡ್ಡ ಬಿಲೀಫ್ ಇದೆ ದಟ್ ಸ್ಟಾರ್ಟ್ಅಪ್ ಇನ್ವೆಸ್ಟಿಂಗ್, ಅಟ್ಲೀಸ್ಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಶುರು ಮಾಡಿದ್ದು ಯಾಕೆ ಶುರು ಮಾಡಿದೆ ನನಗೆ ಗೊತ್ತಿಲ್ಲ, ಬಟ್ ಒಬ್ಜೆಕ್ಟಿವ್ಸ್ ನನಗೆ 3 ಒಬ್ಜೆಕ್ಟಿವ್ಸ್ ಕಾಣಿಸುತ್ತೆ. ಒನ್ ಇಸ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ಸ್, ದಟ್ ಈಸ್ ದ ಮೋಸ್ಟ್ ಆಬ್ವಿಯಸ್ ಒನ್. The second one is learning. Immense learning ಬರುತ್ತೆ. ನನ್ನ last 12 years ನನ್ನ ಲೈಫೇ ಫುಲ್ ಟರ್ನ್ ಆಗಿದೆ. It's a completely different kind of track my life took, and I'm very thankful for that one startup investment that I did, which started ಈ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ನನಗೆ. ಮೂರನೇದು, ಈ ಸ್ಟಾರ್ಟ್ಅಪ್ ನಿಮ್ದು ಈ ವರ್ಲ್ಡ್ ಅಲ್ಲಿ ನೀವು ಅಂದ್ರೆ
ತುಂಬಾ ಯಂಗ್ ಪೀಪಲ್ ಜೊತೆ ಇಂಟರಾಕ್ಟ್ ಮಾಡಕ್ ಸಿಗತ್ತೆ, ಅಟ್ಲೀಸ್ಟ್ ಯಂಗರ್ ದೆನ್ ಮೈ ಸೆಲ್ಫ್. ನನ್ಗೆ ಅದೊಂದು ಎಕ್ಸ್ಪೀರಿಯನ್ಸ್. ಸೊ ಒಂಥರ ಯು ಬಿಸೈಡ್ಸ್ ದ ಲರ್ನಿಂಗ್ ಅಂಡ್ ಸ್ಟೇಯಿಂಗ್ ಇನ್ ಟಚ್ ವಿತ್ ದ ವರ್ಲ್ಡ್, ಯು ಒಂಥರ ಯು ಸ್ಟೇ ಯಂಗ್. ಅದ್ ಹೇಳ್ತಾರಲ್ಲ, ಸ್ವಲ್ಪ ಲೇಟ್ ಆಗಿ ಮಕ್ಕಳಾದ್ರೆ ಯು ಸ್ಟೇ ಯಂಗರ್ ಫಾರ್ ಲಾಂಗರ್ ಅಂತ. ಸೊ ನಿಮ್ಗೆ ಲೇಟ್ ಆಗಿ ಮಕ್ಕಳಾಗದೇ ಇದ್ರೆ ಸ್ಟಾರ್ಟ್ಅಪ್ಸ್ ಇನ್ವೆಸ್ಟ್ ಮಾಡಿದ್ರೆ ಯು ಸ್ಟೇ ಯಂಗರ್ ಫಾರ್ ಲಾಂಗರ್. ಐ ಕ್ಯಾನ್ ಅಶ್ಯೂರ್ ದಟ್. ಸೊ ಯಾ, ಐ ಥಿಂಕ್ ನೀವು ಈ 3 ಅಬ್ಜೆಕ್ಟಿವ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಇಟ್ ವಿಲ್ ಬಿ ವೆರಿ, ಇಟ್ ಇಸ್ ಗುಡ್ ಫಾರ್ ಅಸ್ ಆಸ್ ಇಂಡಿವಿಜುವಲ್ಸ್. I think ಅಂದ್ರೆ ಈಗ there is one last comment that I want from you. ಇದನ್ನ ನನ್ಗೆ ಯಾರೋ ಹೇಳಿದ್ರು, that in Harvard Business School, for example, literally every student in the market, in the management class, has a startup. And even in a small management college that I know of in Hyderabad, somebody told me that out of the 30 or 40 students, there ಅಂದ್ರೆ ಅಟ್ಲೀಸ್ಟ್ ಒಂದು 15 ಜನಕ್ಕೆ ಏನೋ ಒಂದು ಸ್ಟಾರ್ಟ್ಅಪ್ ಐಡಿಯಾ ಇದೆ. ಯಾರೋ ಬೈಕ್ ಪಾರ್ಟ್ಸ್ ಮಾರೋದು ಅಥವಾ ಆಕ್ಸೆಸರೀಸ್ ಮಾರೋದು, ಈ ತರದ್ದೇನೋ ಒಂದಷ್ಟು ಐಡಿಯಾಗಳಿದಾವೆ. ಫಾರ್ ದ ಫ್ಯೂಚರ್, ಹೌ ಡು ಯು ಥಿಂಕ್ ದಿಸ್ ವಿಲ್ ಇಂಪ್ಯಾಕ್ಟ್ ದ ವರ್ಲ್ಡ್? ಅಂದ್ರೆ ಈ ತರ ಸಣ್ಣ ಪುಟ್ಟ ಐಡಿಯಾಗಳು ಬರ್ತಾ ಇದೆಯಲ್ಲ ಹುಡುಗರಲ್ಲಿ, ಅದು ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಇಂಡಿಯಾಗೆ ಅದು ಹೆಂಗ್ ಹೆಲ್ಪ್ ಮಾಡ್ಬೋದು ಅಂತ ಮಾತಾಡಕ್ಕಾಗತ್ತಾ? ಡು ಯು ಸಿ ದಟ್ ಸಿಮಿಲರ್ ಟ್ರೆಂಡ್ ಇನ್ ಯುವರ್ ಅಬ್ಸರ್ವೇಷನ್? ಯಾ, ಸೊ MBA ಸ್ಕೂಲ್ಗಳಲ್ಲಿ ಅದೆಷ್ಟಿದೆ ನಂಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಬಿಕಾಸ್ ನಾನೊಬ್ಬ MBA ಸ್ಕೂಲ್ಗಳಲ್ಲಿ ಮೋಟಿವೇಶನ್ ಸ್ವಲ್ಪ ಬೇರೆ ತರ ಇದೆ. ಎಲ್ಲರಿಗೂ ಕಾಸು ಮಾಡ್ಬೇಕು, ದೊಡ್ಡ ದೊಡ್ಡ ಕಂಪನಿಲಿ ಕೆಲಸ ಬೇಕು ಅವ್ರಿಗೆ. ಬಟ್ ಆ ಟ್ರೆಂಡ್ ನಾನು ಇಂಜಿನಿಯರಿಂಗ್ ಸ್ಕೂಲ್ಸ್ ಅಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಕಾಮನ್ ಕಾಲೇಜಸ್, BA, BCom, BSc ಕಾಲೇಜಸ್ ಅಲ್ಲಿ ನೋಡ್ತಾ ಇದ್ದೀನಿ. ರ್ಯಾಂಕ್ ಔಟ್ಸೈಡ್ ಕಾಲೇಜಸ್ ಫ್ರಮ್ I'll say it without any hesitation, right? Best talent is coming from tier 2, tier 3 towns. Aurgira hunger is not there, right? So that's my observation. Having said that, idu nim question is ಈ ಟ್ರೆಂಡ್ ಎಲ್ಲರೂ ಸ್ಟಾರ್ಟ್ಅಪ್, ಈ ಕಾಲೇಜುಗಳಲ್ಲಿ ಸ್ಟಾರ್ಟ್ಅಪ್ ಯೋಚನೆ ಮಾಡ್ತಾ ಇರೋದು. ಈಗ ಎಷ್ಟೋ ಜನ ನಾವು ಸ್ಟಾರ್ಟ್ಅಪ್ ಪಿಚ್ ಮಾಡ್ತಾರಲ್ಲ, ಈ ಟೀಮ್ ನಾನು ಹೇಳ್ತೀನಲ್ಲ, ನಾವು ವಿಚ್ ವಿ ಇನ್ವೆಸ್ಟೆಡ್ ಇನ್, ಅವರು ಈ ವರ್ಷ ಕಾಲೇಜಿನ ಪಾಸ್ ಔಟ್ ಆಗಿದ್ದಾರೆ 2021 ಅಲ್ಲಿ. ನಾವು ಅವ್ರನ್ನ ಜುಲೈ ಅಲ್ಲಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಐ ಹ್ಯಾವ್ ವರ್ಕ್ಡ್ ಇನ್ ದೀಸ್ 2 ಕಂಪನೀಸ್, 1 year I spent here, 1 year I spent. ನಾನು ನಿಲ್ಲಿಸ್ಬಿಟ್ಟು, ಗುರು ನೀನು ಇಂಜಿನಿಯರಿಂಗ್ ಈ ವರ್ಷ ಪಾಸ್ ಆದೆ, ವಾಟ್ ಡು ಯು ಮೀನ್ ಯು ವರ್ಕ್ಡ್ ಇನ್ 2 years ಅಂತ? ಇಲ್ಲ ಸರ್, ಕೋವಿಡ್ ಅಲ್ವಾ, ನಾನು ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ, ನಾನು ಈವನ್ ಅಲಾಂಗ್ ವಿತ್ ಮೈ ನಾನು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ ಅಂತ. ಸೊ ದಿಸ್ so that nervous energy is there and all of them are doing startups. How it will help? Yeah, it ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ the job creation. Big believer, and data has proven that job creation in growth economies ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇರೋದು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್, ನಾಟ್ ಬಿಗ್ ಕಂಪನೀಸ್. ಯಾಕಂದ್ರೆ ಬಿಗ್ ಕಂಪನೀಸ್ ಒಂದು ಲೆವೆಲ್ ಬಂದಾಗ ಅವ್ರದ್ದು ರೆವೆನ್ಯೂ ಗ್ರೋತ್ ಇಸ್ ನಾಟ್ ಕಮಿಂಗ್ ಫ್ರಮ್ ಜಾಬ್ ಕ್ರಿಯೇಷನ್, ಇಟ್ ಈಸ್ ಕಮಿಂಗ್ ಫ್ರಮ್ ಕ್ಯಾಪಿಟಲ್ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ, ಎಲ್ಲ ಜಾಸ್ತಿ ಪ್ರೊಡಕ್ಟಿವಿಟಿ, ಜಾಸ್ತಿ ಟೂಲ್ಸ್ ಮಾಡ್ತಾರೆ ಅಲ್ವಾ. So in all countries, especially the developing and developed countries, job creation is happening in micro enterprises, which means 1 to 10, 1 to 20 people iradre alle maximum job create agodu. 0 to 50 ಬೇಗ ಹೋಗ್ತೀರಾ, 50 to 100 ಹೋಗ್ತೀರಾ, ಆಮೇಲೆ ಶುರು ಆಗುತ್ತೆ ಪ್ರೆಷರ್ಸ್, ಕಟ್ ಮಾಡಬೇಕು, ಇದು ಮಾಡಬೇಕು. ಸೊ ಐ ಥಿಂಕ್ ಇಟ್ ಈಸ್ ಅ ವೆರಿ ಪಾಸಿಟಿವ್ ಟ್ರೆಂಡ್. ಮೋರ್ ಜನ ಸ್ಟಾರ್ಟ್ಅಪ್ ಮಾಡಿದ ಅವ್ನು 2 ಜನಕ್ಕೆ ಕೆಲಸ ಕೊಡ್ತಾನೆ, 5 ಜನಕ್ಕೆ ಕೆಲಸ ಕೊಡ್ತಾನೆ. ನಮ್ಮಂತ ಕಂಟ್ರಿಗೆ ವಿಚ್ ಸ್ಟಿಲ್ ಹ್ಯಾಸ್ whatever poverty levels that we have, I think this can be very significant, very positive. Because micro enterprises is what will create jobs, not the big companies. Got you. Excellent conversation, Rajiv. Thank you so much. ನಿಮ್ಮ IIM ಬೆಂಗಳೂರು 15 ವರ್ಷದ ಇನ್ಫೋಸಿಸ್, ಆರ್ಥರ್ ಆಂಡರ್ಸನ್, ಜೀನ್ಸ್ ಕಂಪನಿ ಎಲ್ಲ ಸುರಿದ್ಬಿಟ್ಟು 1-2 hours ಅಲ್ಲಿ ನಮ್ಗೆ ಕೊಟ್ಟಿದ್ದೀರಾ. ಪ್ಲಸ್ ಆಫ್ ಕೋರ್ಸ್ ಸ್ಟಾರ್ಟ್ಅಪ್ ಎಕ್ಸ್ಪೀರಿಯನ್ಸ್. ಅರ್ಲಿಕಟ್ಟೆಯಲ್ಲಿ ಈ ತರ ವಿಶಿಷ್ಟ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಐಡಿಯಾಸ್ ಬರ್ತಾ ಇರುತ್ತೆ. ವಿ ಆಲ್ವೇಸ್ ಹ್ಯಾವ್ ಅ ಗುಡ್ ಪಾಡ್ಕಾಸ್ಟ್. ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕೆಲವು ಪಾಡ್ಕಾಸ್ಟ್ ಇದೆ, ಅದ್ರಲ್ಲಿ ಅರ್ಲಿಕಟ್ಟೆ ಒಂದು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ಹೇಳ್ಬೇಕಿತ್ತು, ಜಸ್ಟ್ ಪ್ಲಗ್ ಇನ್, ರೈಟ್? ನಾನು ಇದು ಆಕ್ಚುಲಿ ಎಲ್ಲರಿಗೂ ಹೇಳ್ತೀನಿ. ನಾನು ಈ ಪ್ರೋಗ್ರಾಮ್ ಅಲ್ಲಿ ತುಂಬಾ ರೆಲೆವೆಂಟ್. ಅರಳಿ ವೆಂಚರ್ಸ್, the fund that I run, that me and my partner Arun founded, ಇಡೀ ಜಗತ್ತಿನಲ್ಲೇ ಫಸ್ಟ್ VC fund with a Kannada name. The first VC fund in the world with a Kannada name, and by the way, that is Arali Ventures. ಇದರಿಂದ ಜಾಸ್ತಿ ಕೋಇನ್ಸಿಡೆನ್ಸ್ ಎಲ್ಲಿರುತ್ತೆ? ಸೊ ನೋಡ್ರಿ, ನೀವು ಅಟ್ಲೀಸ್ಟ್ ಕಾಸು ಕೊಡ್ತೀರಾ, ನಾವು
ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂದ್ರೆ ಅದನ್ನು ಮಾಡ್ತಿಲ್ಲ ಜನ. ಬಟ್ privately they keep sending messages saying that this is a good podcast. So please tell the world that we are a good podcast. Thank you so much again for your time. ಏನಾದ್ರು ಸಜೆಷನ್ಸ್ ಫೀಡ್ಬ್ಯಾಕ್ ಇದ್ರೆ ದಯವಿಟ್ಟು ನಮ್ಗೆ ಯೂಟ್ಯೂಬ್, ಫೇಸ್ಬುಕ್ ಅಥವಾ ಎಲ್ಲಾದ್ರೂ ಕಳ್ಸಿ. ಬೇಕು ಅಂದ್ರೆ ಬೈರಿ, ಬಾಯ್ ತುಂಬಾ, ನೋ ಪ್ರಾಬ್ಲಮ್, ಬಟ್ ಡೂ ಲಿಸನ್ ಟು ಅಸ್. ಥ್ಯಾಂಕ್ ಯು.